ಸೊ ಲಾಸ್ಟ್ ಕ್ಲಾಸ್ ನಾವು ಸರ್ಚಿಂಗ್ ಟೆಕ್ನಿಕ್ಸ್ ನ ನೋಡ್ತಾ ಇದ್ದೋ. ಸೊ ಒಂದು ಇದಕ್ಕೆ ಬಂದಾಗ ನಾವು ಯಾವ್ದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದಾಗ ಇಲ್ಲಿ ಸರ್ಚಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸರ್ಚಿಂಗ್ ಅಲ್ಲಿ ನಾವು ಲಾಸ್ಟ್ ಕ್ಲಾಸ್ ನೋಡಿದಂಗೆ ಏನು ಅನ್ಇನ್ಫಾರ್ಮ್ ಸರ್ಚ್ ಮತ್ತೆ ಇನ್ಫಾರ್ಮ್ ಸರ್ಚ್ ಅಂತೇಳಿ ಎರಡು ರೀತಿಯ ಟೆಕ್ನಿಕ್ಸ್ ನ ನಾವು ಯೂಸ್ ಮಾಡ್ತೀವಿ. ಸೊ ಈ ಯೂಸ್ ಮಾಡಿದಾಗ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅನ್ಇನ್ಫಾರ್ಮ್ ಸರ್ಚಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬ್ರೆತ್ ಫಸ್ಟ್ ಸರ್ಚ್, ಡೆಪ್ತ್ ಫಸ್ಟ್ ಸರ್ಚ್, ಬ್ರೂಟ್ ಫೋರ್ಸ್ ಆರ್ ಬ್ಲೈಂಡ್ ಸರ್ಚ್ ಅಂತ ಹೇಳಿ ಕರಿತೀವಿ, ಗ್ರಿಡಿ ಸರ್ಚ್ ಅಂತ ಹೇಳಿ ಕರಿತೀವಿ. ಸೊ ಈ ಟೆಕ್ನಿಕ್ಸ್ ಗಳನ್ನ ಬಳಸ್ತೀವಿ. ಬಳಸಿದ್ರೆ ಅದನ್ನ ಅನ್ಇನ್ಫಾರ್ಮ್ ಸರ್ಚ್ ಅಂತ ಹೇಳಿ ಇದ್ ಮಾಡ್ತೀವಿ. ಇದ್ರದ್ದು ಹೇಳ್ತೀನಿ, ಈಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಅದ್ರ ಡಿಸ್ಕಷನ್ ಮಾಡೋ ಮೊದಲು ನಾನು ಇದನ್ನ ಹೇಳ್ಬಿಡ್ತೀನಿ. ಇನ್ಫಾರ್ಮ್ಡ್ ಸರ್ಚ್ ಅಂದ್ರೆ ಏನು? ಸೊ ಇನ್ಫಾರ್ಮ್ ಸರ್ಚ್ ಅಲ್ಲಿ ಬ್ರೆತ್ ಫಸ್ಟ್ ಇದೆ, ಇದು ಬೆಸ್ಟ್ ಫಸ್ಟ್ ಸರ್ಚ್, ಬ್ರಾಂಡ್ ಅಂಡ್ ಬೌಂಡ್, ಬ್ರಾಂಚ್ ಅಂಡ್ ಬೌಂಡ್, ಎ ಸ್ಟಾರು, ಎಒ ಸ್ಟಾರು, ಹಿಲ್ ಕ್ಲೈಂಬಿಂಗು, ಆಮೇಲೆ ಜನರೇಟ್ ಟೆಸ್ಟ್ ಸರ್ಚ್, ಆಮೇಲೆ ಲೋಕಲ್ ಬೀಮ್ ಸರ್ಚ್ ಅಂತೇಳಿ. ಸೊ ನೆಕ್ಸ್ಟ್ ಮತ್ತೆ ನಮ್ಗೆ ಕನ್ಸ್ಟ್ರೈನ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ಚ್ ಇದೆ, ಸಿಮ್ಯುಲೇಷನ್ ಅನೇಲಿಂಗ್ ಇದೆ, ಆರಿಜನ್ ಎಫೆಕ್ಟ್ಸ್ ಇದೆ, ಆಲ್ಫಾ ಬೀಟಾ ಪರ್ನಿಂಗ್ ಇದೆ, ಮಿನಿಮಮ್ ಮ್ಯಾಕ್ಸಿಮಮ್ ಸರ್ಚ್ ಇದೆ. ಸೊ ಮೀನ್ ಎಂಡ್ ಅನಾಲಿಸಿಸ್ ಅಂತ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಚಿಂಗ್ ಕಾಮನ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಯಾವುದೇ ಒಂದು ಪ್ರೋಗ್ರಾಮ್ ಮಾಡುವಾಗ ಒಂದು ಸರ್ಚಿಂಗ್ ಟೆಕ್ನಿಕ್ಸ್ ಅಂತ ಬಂದಾಗ ಇದನ್ನ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಮೊದಲನೇ ಇದು ಹೋಗೋಣ. ಸೊ ಯಾವುದು ಅನ್ಇನ್ಫಾರ್ಮ್ ಸರ್ಚ್. ಏನಿದು ಅನ್ಇನ್ಫಾರ್ಮ್ ಸರ್ಚ್ ಅಂದ್ರೆ? ಸೊ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಗೆ. ಅದರಲ್ಲಿ ಅನ್ಇನ್ಫಾರ್ಮ್ ಸರ್ಚ್ ಅಂದ್ರೆ ಡೆಪ್ತ್ ಫಸ್ಟ್ ಸರ್ಚ್ ಅಂತ ಹೇಳಿ ಕರಿತೀವಿ. ಆಕ್ಚುಲಿ ಡೆಪ್ತ್ ಫಸ್ಟ್ ಸರ್ಚ್, ಬ್ರೆತ್ ಫಸ್ಟ್ ಸರ್ಚ್, ಗ್ರಿಡಿ ಟೆಕ್ನಿಕ್ ಇವೆಲ್ಲ ಎಲ್ಲಿ ಮಾಡಿದ್ರೆ ಅಂದ್ರೆ ಡೇಟಾ ಸ್ಟ್ರಕ್ಚರ್ ಅಲ್ಲಿ ನೋಡಿದೀರಾ. ಸೊ ಟ್ರೀಸ್ ನ ಮಾಡಿದೀರಾ. ಸೊ ಟ್ರೀಸ್ ಅಲ್ಲಿ ಯಾವ ತರ ಟ್ರೀ ಟ್ರಾವೆಲಿಂಗ್, ಇನ್ ಆರ್ಡರ್, ಪೋಸ್ಟ್ ಆರ್ಡರ್ ಎಲ್ಲಾನು. ಸೊ ಅದೇ ಟೆಕ್ನಿಕ್ ನ ಇಲ್ಲೂ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಫಸ್ಟ್ ಬ್ರೆತ್ ಫಸ್ಟ್ ಸರ್ಚ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ ಈ ಬ್ರೆತ್ ಫಸ್ಟ್ ಸರ್ಚ್ ಅಂದ್ರೆ ಜನರಲ್ ಟೆಕ್ನಿಕ್, ಅದು ಟ್ರಾವೆಲ್ಸ್ ಮಾಡ್ಲಿಕ್ಕೆ ಗ್ರಾಫ್ ಅಲ್ಲಿ. ಸೊ ಗ್ರಾಫ್ಸ್ ನಾವು ಪಾಠ ಮಾಡಿದ್ವಿ ಡೇಟಾ ಸ್ಟ್ರಕ್ಚರ್ ಅಲ್ಲಿ. ಸೊ ಹಾಗಾಗಿ ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಸೊ ಬ್ರೆತ್ ಫಸ್ಟ್ ಸರ್ಚ್ ಇಸ್ ಎ ಜನರಲ್ ಟೆಕ್ನಿಕ್ ಟ್ರಾವೆಲಿಂಗ್ ಇನ್ ಗ್ರಾಫ್ ಅಲ್ಲಿ. ಅದ್ರ ಬ್ರೆತ್ ಫಸ್ಟ್ ಸರ್ಚ್ ನಮ್ಗೆ ಮೆಮೊರಿನ ಜಾಸ್ತಿ ಕನ್ಸಂಪ್ಷನ್ ಮಾಡ್ತದೆ, ಆದ್ರೆ ನೆನ್ಪಿಟ್ಕೊಳ್ಳಿ ಶಾರ್ಟೆಸ್ಟ್ ಪಾತ್ ನ ತೋರಿಸುತ್ತೆ. ಸೊ ಶಾರ್ಟೆಸ್ಟ್ ಪಾತ್ ನ ನಾವು ತುಂಬಾ ಅಲ್ಗಾರಿದಮ್ಸ್ ಅಲ್ಲಿ ನಾವು ನೋಡಿದೀವಿ. ಆದ್ರೆ ಇದರಲ್ಲಿ ನಮ್ಗೆ ಬ್ರೆತ್ ಫಸ್ಟ್ ಟೆಕ್ನಿಕ್ ನ ಯೂಸ್ ಮಾಡಿದ್ರೆ ಆಗ ನಮ್ಗೆ ಮೆಮೊರಿ ಜಾಸ್ತಿ ತಗೊಂಡ್ರು ಕೂಡ ನಮ್ಗೆ ಶಾರ್ಟೆಸ್ಟ್ ಪಾತ್ ಅಲ್ಲಿ ನಮ್ಗೆ ಟ್ರಾವೆಲ್ ಮಾಡ್ಬೋದು. ಸೊ ಇದು ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಟೈಪ್ ಆಫ್ ಸರ್ಚ್ ನ ಸ್ಟೇಟ್ ಸ್ಪೇಸ್ ಅಂತ ಹೇಳಿ ಕರಿತೀವಿ. ಸೊ ಸ್ಟೇಟ್ ಸ್ಪೇಸ್ ಇಸ್ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ಟ್ರೀ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಟೈಪ್ ಆಫ್ ಸರ್ಚ್ ಅಲ್ಲಿ ಏನ್ ಮಾಡ್ತೀವಿ, ಸ್ಟೇಟ್ ಸ್ಪೇಸ್ ನ ಒಂದು ಟ್ರೀ ರೀತಿನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಟ್ರೀ ರೀತಿನಲ್ಲಿ ರೆಪ್ರೆಸೆಂಟ್ ಮಾಡಿ ನಾವಿದನ್ನ ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ಇಲ್ಲಿ ದ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಒಬ್ಟೈನ್ ಬೈ ಟ್ರಾವೆಲಿಂಗ್ ಥ್ರೂ ದ ಟ್ರೀ. ಸೊ ನಮ್ಗೆ ಹೆಂಗಾಗುತ್ತೆ ಅಂದ್ರೆ ಒಂದು ಟ್ರೀ ಬಂದಿದೆ, ಆ ಟ್ರೀ ನಲ್ಲಿ ಹುಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿಂದ? ಫಸ್ಟ್ ನೋಡಿಂದ ಲಾಸ್ಟ್ ನೋಡ್ ವರ್ಗು, ಆರ್ ಸೋರ್ಸ್ ಇಂದ ಡೆಸ್ಟಿನೇಷನ್ ವರ್ಗು ಹುಡುಕೊಂಡು ಹೋಗ್ಬೇಕು, ಯಾವ ಬ್ರಾಂಚ್ ಅಲ್ಲಿ ನನಗೆ ಸಿಗುತ್ತೆ ಅಂತ. ಸೊ ಸೊಲ್ಯೂಷನ್ ಏನಾಗುತ್ತೆ, ಟ್ರಾವೆಲ್ ಥ್ರೂ ಎ ಟ್ರೀ ಅಂತ ಹೇಳಿ ಕರಿತೀವಿ. ದ ನೋಟ್ಸ್ ಆಫ್ ದ ಟ್ರೀ ರೆಪ್ರೆಸೆಂಟ್ ಏನಾಗುತ್ತೆ, ಸ್ಟಾರ್ಟ್ ವ್ಯಾಲ್ಯೂ ಆರ್ ಸ್ಟಾರ್ಟಿಂಗ್ ಸ್ಟೇಟ್ ಅಂತ ಹೇಳಿ ಕರಿತೀವಿ. ಸೊ ವೇರಿಯಸ್ ಇಂಟರ್ಮೀಡಿಯೇಟ್ ಸ್ಟೇಟ್ಸ್ ಗಳು ಸಿಗ್ತವೆ ನಿಮ್ಗೆ, ಯಾಕಂದ್ರೆ ಮರ ಹತ್ತುತ್ತಾ ಇದ್ದಾಗ ನಿಮ್ಗೆ ಬ್ರಾಂಚಸ್ ಗಳು ಎಲ್ಲ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೀವು ಟ್ರೀಗಳನ್ನ ನೋಡಿದೀರಾ, ಒಂದು ಗ್ರಾಫ್ ಕೂಡ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಟ್ರೀ ಅಲ್ಲಿ ಸ್ಟಾರ್ಟ್ ಮಾಡೋಣ. ಅದಾದ್ಮೇಲೆ ನಮ್ಗೆ ಇಂಟರ್ಮೀಡಿಯೇಟ್ ಸ್ಟೇಟ್ಗಳನ್ನ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿವರೆಗೂ ಪಾಸ್ ಆಗಿ ಹೋಗ್ಬೇಕು ಅಂದ್ರೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ಬೇಕು. ಸೊ ಡೆಸ್ಟಿನೇಷನ್ ಏನದು ಫೈನಲ್ ಸ್ಟೇಟ್ ಗೆ ಬರಬೇಕು. ಫೈನಲ್ ಸ್ಟೇಟ್ ಅಂದ್ರೆ ಸರ್ಚ್ ಫೌಂಡ್ ಅಂತ. ಸೊ ಇನ್ ದಿಸ್ ಸರ್ಚ್ ಅಲ್ಲಿ ಕ್ಯೂ ಅನ್ನೋ ಟೆಕ್ನಿಕ್ ಡೇಟಾ ಸ್ಟ್ರಕ್ಚರ್ ನ ಯೂಸ್ ಮಾಡ್ತೀವಿ. ನೀವು ಕ್ಯೂ ಕೂಡ ನೋಡಿದಿರಾ, ಸ್ಟ್ಯಾಕ್, ಕ್ಯೂ, ಲಿಂಕ್ ಲಿಸ್ಟ್ ಎಲ್ಲ ನೋಡಿದಿರಾ. ಸೊ ಹಾಗಾಗಿ ಇಲ್ಲಿ ಕ್ಯೂ ಡೇಟಾ ಸ್ಟ್ರಕ್ಚರ್ ನ ಯೂಸ್ ಮಾಡ್ತೀವಿ. ಸೊ ಯೂಸ್ಲಿ ಇಟ್ ಇಸ್ ಎ ಲೆವೆಲ್ ಬೈ ಲೆವೆಲ್ ಟ್ರಾವೆಲ್ಸ್ ಮಾಡ್ಲಿಕ್ಕೆ. ಯಾಕಂದ್ರೆ ಒಂದೊಂದು ಕ್ಯೂ ನಲ್ಲಿ ಒಂದೊಂದು ಲೆವೆಲ್ ನ ಯೂಸ್ ಮಾಡ್ಕೊಬಹುದು. ಸೊ ಹಾಗಾಗಿ ಒಂದು ಕ್ಯೂ ಅನ್ನ ಒಂದು ಡೇಟಾ ಸ್ಟ್ರಕ್ಚರ್ ನ ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ನಾವು ಟ್ರಾವೆಲ್ ಮಾಡುವಾಗ ಲೆವೆಲ್ ಬೈ ಲೆವೆಲ್ ಒಂದೊಂದೇ ಲೆವೆಲ್ ನ ಟ್ರಾವೆಲ್ ಮಾಡ್ತಾ ಹೋಗೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಈ ಬ್ರೆತ್ ಫಸ್ಟ್ ಸರ್ಚ್ ಎಕ್ಸ್ಪ್ಯಾಂಡ್ ಆಗುತ್ತೆ ನೋಟ್ಸ್ ಇನ್ ಆರ್ಡರ್ ಆಫ್ ದೇ ಡಿಸ್ಟೆನ್ಸ್ ಫ್ರಮ್ ದಟ್ ರೂಟ್ ಅಂತ ಹೇಳಿ ಕರಿತೀವಿ. ಸೊ ಆ ಡಿಸ್ಟೆನ್ಸ್ ನಾವು ನೋಡ್ಕೊಂಡು ಎಷ್ಟು ದೂರ ಆಗುತ್ತೆ ಅದು ನೋಡ್ಕೊಂಡು ಮಾಡ್ತೀವಿ. ಸೊ ಅದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಗೆ ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇನ್ ಸರ್ಚ್ ಕ್ಯೂ ಅಲ್ಲಿ ಬ್ರೆತ್ ಫಸ್ಟ್ ಸರ್ಚ್ ಎಕ್ಸ್ಪ್ಯಾಂಡ್ ಆಗುತ್ತೆ ನೋಟ್ಸ್ ಇನ್ ಆರ್ಡರ್ ಟು ದೇ ಡಿಸ್ಟೆನ್ಸ್ ಫ್ರಮ್ ದ ರೂಟ್.
ಸೊ ರೂಟ್ ಇಂದ ನಮ್ಗೆ ಡಿಸ್ಟೆನ್ಸ್ ಹೋಗ್ತಾ ಹೋಗುತ್ತೆ, ಎಲ್ಲಿವರೆಗೂ ಹೋಗ್ಬೇಕು ಅಲ್ಲಿವರೆಗೂ ನಾವು ನೋಡ್ತಾ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇಟ್ ಇಸ್ ಎ ಪಾತ್ ಫೈಂಡಿಂಗ್ ಅಲ್ಗಾರಿದಮ್ ಅಂತಲೂ ಕರಿಬಹುದು. ಎಂತ ಕರಿತೀವಿ? ಪಾತ್ ಫೈಂಡಿಂಗ್ ಅಲ್ಗಾರಿದಮ್ ಅಂತ ಕರಿತೀವಿ. ದಟ್ ಇಸ್ ಕೇಪಬಲ್ ಆಫ್ ಆಲ್ವೇಸ್ ಫೈಂಡಿಂಗ್ ದ ಸೊಲ್ಯೂಷನ್ ಆಫ್ ಅನ್ ಎಕ್ಸಿಸ್ಟಿಂಗ್. ನೆನ್ಪಿಟ್ಕೊಳ್ಳಿ, ಅಲ್ಲಿ ಇದ್ರೆ ಮಾತ್ರ ಫೌಂಡ್ ಮಾಡಕ್ ಆಗುತ್ತೆ, ಇಲ್ಲ ಅಂದ್ರೆ ಪೂರ್ತಿ ತನ್ನ ಟ್ರೀ ಬ್ರಾಂಚಸ್ ನ ಹುಡುಕುತ್ತೆ. ವರ್ಸ್ಟ್ ಕೇಸ್ ಅಲ್ಲಿ ಹುಡುಕ್ಬಿಟ್ಟು ನಮ್ಗೆ ಏನಾಗುತ್ತೆ, ಎಂಡ್ ಆಗುತ್ತೆ. ಅಂದ್ರೆ ನಮ್ಗೆ ಟ್ರೀ ಹುಡುಕಿದ್ರೆ ಸಿಕ್ಕಿದ್ರೆ ಸರಿ. ಸೊ ಕೆಲವು ಸರಿ ಒಂದೇ ಸರಿ ಸಿಗ್ಬೋದು, ಒಂದ್ಸರಿ ಡಿಫ್ರೆಂಟ್ ಟೈಮ್ಸ್ ಅಲ್ಲಿ ಸಿಗ್ಬೋದು ನಮ್ಗೆ. ಸೊ ಹೇಗಾದ್ರೂ ಸಿಗ್ಬೋದು ನಮ್ಗೆ. ಆ ಸಿಕ್ಕೋದು ನಮ್ಗೆ ಇಂಪಾರ್ಟೆಂಟ್. ಅಲ್ಲಿ ಮಿನಿಮಮ್, ಬೆಸ್ಟ್ ಸರ್ಚ್ ಅಂದ್ರೆ ಆಪ್ಟಿಮಲ್ ಸರ್ಚಸ್ ಎಲ್ಲ ನಾವು ನೋಡೋಣ ಆಮೇಲೆ. ಸೊ ಅದನ್ನ ಈವನ್ ನಾವು ಡೇಟಾ ಸ್ಟ್ರಕ್ಚರ್ ಹೇಳುವಾಗ್ಲೂ ನಾವು ಹೇಳಿದೀವಿ ಅದನ್ನ. ಸೊ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಫೌಂಡ್ ಇಸ್ ಆಲ್ವೇಸ್ ದ ಆಪ್ಟಿಮಲ್ ಸೊಲ್ಯೂಷನ್ ಆಗಿರ್ಬೇಕು. ಸೊ ಅದರಲ್ಲಿ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಆ ಬೆಸ್ಟ್ ಸೊಲ್ಯೂಷನ್ ಆಗಲ್ಲ, ವರ್ಸ್ಟ್ ಸೊಲ್ಯೂಷನ್, ಆಪ್ಟಿಮಲ್ ಸೊಲ್ಯೂಷನ್ ಆಗಂಗೆ ನಾವು ನೋಡ್ಕೋಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ದಿಸ್ ಟಾಸ್ಕ್ ಇಸ್ ಕಂಪ್ಲೀಟ್ ಆಗ್ಬೇಕು ಇನ್ ಎ ವೆರಿ ಮೆಮೊರಿ ಇಂಟೆನ್ಸಿವ್ ಮ್ಯಾನರ್ ಅಲ್ಲಿ. ಸೊ ಮೆಮೊರಿ ಇಂಟೆನ್ಸಿವ್ ಮ್ಯಾನರ್ ಅಲ್ಲಿ ನಾವು ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗಂಗೆ ನೋಡ್ಕೋಬೇಕು. ಸೊ ಈಚ್ ನೋಡ್ ಇನ್ ಎ ಸರ್ಚ್ ಟ್ರೀ ನಲ್ಲಿ ಎಕ್ಸ್ಪ್ಯಾಂಡ್ ಇನ್ ಎ ಬ್ರೆತ್ ಫಸ್ಟ್ ವೈಸ್ ಅಲ್ಲಿ ಅಟ್ ಈಚ್ ಲೆವೆಲ್ ಹೋಗುವಾಗ ತನ್ನ ಬ್ರೆತ್ ನ ಫಸ್ಟ್ ಏನ್ ಮಾಡ್ಕೋತದೆ, ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗುತ್ತೆ. ಸೊ ಡೆಪ್ತ್ ಹೋಗಲ್ಲ, ಅದು ಬ್ರೆತ್ ನ ಫಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗುತ್ತೆ. ಮೇನ್ ಕಾನ್ಸೆಪ್ಟ್ ಈ ಅಲ್ಗಾರಿದಮ್ ನ ನೆನ್ಪಿಟ್ಕೊಳ್ಳಿ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಸ್ಟೆಪ್ 1 ಅಲ್ಲಿ ಟ್ರಾವೆಲ್ ದ ರೂಟ್ ನೋಡ್. ಸೊ ಟ್ರಾವೆಲ್ಸ್ ಮಾಡ್ಬೇಕು, ರೂಟ್ ನೋಡ್ ಇಂದ ಟ್ರಾವೆಲ್ ಮಾಡ್ತಾ ಹೋಗ್ಬೇಕು. ಸೊ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದ್ರೆ ಟ್ರಾವೆಲ್ಸ್ ಆಲ್ ನೈಬರ್ಸ್ ಆಫ್ ದ ರೂಟ್ ನೋಡ್. ಸೊ ನಾನು ಫಸ್ಟ್ ರೂಟ್ ನೋಡ್ ಹೋಗಿ ಆ ರೂಟ್ ನೋಡ್ ಇಂದ ಅದಕ್ಕಿರೋ ನೈಬರ್ಸ್ ನೋಡ್ಗಳಿಗೆ ಟ್ರಾವೆಲ್ ಆಗ್ಬೇಕು. ಸೊ ಈ ರೀತಿ ಟ್ರಾವೆಲ್ ಆಗ್ಬೇಕು. ಮೂರನೇ ಸ್ಟೆಪ್ ಅಲ್ಲಿ ಏನಪ್ಪಾ ಅಂದ್ರೆ ಟ್ರಾವೆಲ್ಸ್ ಆಲ್ ನೈಬರ್ಸ್ ಆಫ್ ದ ನೈಬರ್ಸ್. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನೈಬರ್ ರೂಟ್ ಗಳಿಗೆ ಮೂವ್ ಮಾಡ್ಬೇಕು. ಸೊ ಫಸ್ಟ್ ನಾವೇನ್ ಮಾಡೋಣ, ಇಲ್ಲೊಂದು ರೂಟ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲೊಂದು ರೂಟ್ ಇದ್ರೆ ಸೊ ನಾವೇನ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಇದು ರೂಟ್ ಅಂತ ಅನ್ಕೊಳ್ಳಿ. ಸೊ ಅದಕ್ಕೆ ನನಗೆ ಇಲ್ಲೊಂದು ರೂಟ್ ಇದೆ ಅನ್ಕೊಳ್ಳೋಣ. ಸೊ ಇಲ್ಲೊಂದಿದೆ, ಸೊ ಇಲ್ಲೊಂದು ರೂಟ್ ಇದೆ. ಸೊ ನಾನು ಏನ್ ಮಾಡ್ತಿದ್ದೀನಿ, ಇದು ರೂಟ್ ನೋಡು, ಪೇರೆಂಟ್ ರೂಟ್ ನೋಡ್ ಅನ್ಕೊಳ್ಳಿ. ಇಲ್ಲಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಟ್ರಾವೆಲ್ ಮಾಡುವಾಗ ನಾ ಏನ್ ಮಾಡ್ಬೇಕು, ಸೊ ಇಲ್ಲಿಂದ ಹೋಗ್ಬೇಕು. ಇದು ಫಸ್ಟ್ ಟ್ರಾವೆಲ್ ದ ರೂಟ್ ನೋಡ್, ಇಲ್ಲಿಗೆ ಬನ್ನಿ ಫಸ್ಟ್. ನೆಕ್ಸ್ಟ್ ಏನ್ ಮಾಡೋದು, ಟ್ರಾವೆಲ್ ಆಲ್ ನೈಬರ್ಸ್. ಸೊ ಇದ್ರ ನೈಬರ್ಸ್ ಯಾರು, ಇವನು. ಸೊ ಇವ್ರಿಬ್ರು ಹತ್ರ ನೈಬರ್ಸ್ ಬರ್ಬೇಕು. ನೆಕ್ಸ್ಟ್ ಏನು, ಟ್ರಾವೆಲ್ ಆಲ್ ನೈಬರ್ಸ್ ಅಂತ ಹೇಳ್ತೀವಿ. ಸೊ ಹೀಗೆ ಇವ್ರು ಇರೋಣ. ಸೊ ಇಲ್ಲಿ ಒಂದು ನೋಟ್ ಹಾಕೋಣ. ಸೊ ಈ ರೀತಿನಲ್ಲಿ ಮಾಡ್ಬೋದು. ಸೊ ನಾವೇನ್ ಮಾಡ್ಬೋದು, ಈ ರೀತಿ ಟ್ರಾವೆಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದು ರೂಟ್ ನೋಡಿ ಎ ಅಂತ ಬಿ ಸಿ ಡಿ ಇ ಎಫ್ ಅಂತಂದ್ರೆ ಸೊ ಈ ರೀತಿ ನಾವು ಟ್ರಾವೆಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಬರ್ಬೇಕು, ಇಲ್ಲಿಗೆ ಬರ್ಬೇಕು. ಸೊ ಇದ್ರ ನೈಬರ್, ಸೊ ಇದಕ್ಕೆ ನೈಬರು, ಈ ನೈಬರ್ನ ನೈಬರ್ ಇವನು. ಸೊ ಟ್ರಾವೆಲ್ ನಾನು ನೆನ್ಪಿಟ್ಕೊಳ್ಳಿ, ಇವನಿಗೆ ಫಸ್ಟ್ ಇಲ್ಲಿಗೆ ಬರ್ಬೇಕು, ಇದು ನೈಬರು. ಈ ನೈಬರ್ನ ನೈಬರ್ ಟ್ರಾವೆಲ್ ಮಾಡೋದು, ಆತರ ಎಲ್ಲಿ ಹೋಗೋದು. ಸೊ ಬ್ರೆತ್ ಫಸ್ಟ್ ಆದ್ರಿಂದ ಇದು ಲೆವೆಲ್ 1, ಇದು ಯಾವ್ದಿದು, ಇದು ಲೆವೆಲ್ 1, ಇದು ಲೆವೆಲ್ 2, ಇದು ಲೆವೆಲ್ 3. ಸೊ ಈಚ್ ಲೆವೆಲ್ ಅಲ್ಲಿ ಹೋಗುತ್ತೆ, ತನ್ನ ಎಂಟೈರ್ ಬ್ರೆತ್ ನ ಅದು ಟ್ರಾವೆಲ್ ಮಾಡ್ತಾ ಹೋಗುತ್ತೆ ಫಸ್ಟ್. ಸೊ ಇಲ್ಲಿ ಅಲ್ಗಾರಿದಮ್ ಎಷ್ಟು ಸಿಂಪಲ್ ಆಗಿದೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಕೋಡಿಂಗ್ ಯಾವ ಭಾಷೆನಲ್ಲಾದ್ರೂ ಮಾಡಿಬಹುದು, ಯಾವ ಲ್ಯಾಂಗ್ವೇಜ್ ಅಲ್ಲಾದ್ರೂ ಬರಿಬಹುದು. ಸೊ ಸ್ಟೆಪ್ 4ನೇ ಸ್ಟೆಪ್ ಮುಗಿದೋಯ್ತು. ಏನದು, ಟ್ರಾವೆಲ್ ದ ನೋಡ್ ರೂಟ್ ನ ರೂಟ್ ನೋಡ್ ನ travel all neighbors of a root node. Next travel all neighbors of a root node. Last step this process will continue and until we get the goal. So goal node ಸಿಗೋವರೆಗೂ ನಾವು ಹೋಗ್ತಾ ಇರಬೇಕು. ಇಲ್ಲಿಂದ ನೆಕ್ಸ್ಟ್ ಹೋಗೋಣ, ಇಲ್ಲಿದೆ ಗೋಲ್ ಅಂತ ಅನ್ಕೊಳ್ಳಿ. ಸೊ ಈ ಗೋಲ್ ಸಿಗೋವರೆಗೂ ಇದನ್ನ ಕಂಟಿನ್ಯೂ ಮಾಡ್ತಾನೆ ಇರ್ಬೇಕು. ಸೊ ಈ ಗೋಲ್ ಸಿಗೋವರೆಗೂ ಕಂಟಿನ್ಯೂ ಮಾಡ್ತಿದ್ರೆ ದಟ್ ಇಸ್ ಕಾಲ್ಡ್ as a breadth first search ಅಂತೇಳಿ ಕರಿತೀವಿ. ಸೊ 1 ನಿಮಿಷ ಇದನ್ನ ಈ ಅಲ್ಗಾರಿದಮ್ ನ ನೋಡಿ. ಸೊ ಅಲ್ಗಾರಿದಮ್ ನ ಓದೋದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಗಾರಿದಮ್ ಇಲ್ಲ ಅಂತಂದ್ರೆ ನೀವೇನು ಮಾಡಕ್ಕಾಗಲ್ಲ. ಸೊ ಅಲ್ಗಾರಿದಮ್ ನ ನೋಡಾಯ್ತು. ಈಗ ಕಾನ್ಸೆಪ್ಟ್ ಗೊತ್ತಾಯ್ತು, ಈಗ ಅಲ್ಗಾರಿದಮ್ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಈ ಅಲ್ಗಾರಿದಮ್ ನ ಸ್ಟೆಪ್ ಬೈ ಸ್ಟೆಪ್ ಬರ್ತಿದ್ದೀನಿ. ಈ ಅಲ್ಗಾರಿದಮ್ ನ ಕೇರ್ಫುಲ್ ಆಗಿ ಅನಲೈಸ್ ಮಾಡಿ. ಸೊ ಸ್ಟೆಪ್ 1 ಅಲ್ಲಿ ಪ್ಲೇಸ್ ದ ರೂಟ್ ನೋಡ್ ಇನ್ಸೈಡ್ ದ ಕ್ಯೂ. ಸೊ ಏನ್ ಮಾಡ್ಬೇಕು,
ಪ್ಲೇಸ್ ದ ರೂಟ್ ನೋಡ್ ಇನ್ಸೈಡ್ ದ ಕ್ಯೂ. ಫಸ್ಟ್ ರೂಟ್ ನೋಡ್ ನಾನು ಏನ್ ಬರ್ದಿದೆ ಅದನ್ನ ಫಸ್ಟ್ ಕ್ಯೂ ಅಲ್ಲಿ ಇಡಿ. ಸೊ ಆ ಕ್ಯೂ ಅಲ್ಲಿ ಇಟ್ಮೇಲೆ ನಾವೇನ್ ನೋಡಬೇಕು, ಸ್ಟೆಪ್ 2 ನಲ್ಲಿ ಇಫ್ ದ ಕ್ಯೂ ಇಸ್ ಎಂಟಿ ದೆನ್ ಸ್ಟಾಪ್ ಅಂಡ್ ರಿಟರ್ನ್ ಫೇಲ್. ಸೊ ಕ್ಯೂ ಏನಾದ್ರೂ ಎಂಟಿ ಆಗ್ಬಿಟ್ರೆ ನೆನ್ಪಿಟ್ಕೊಳ್ಳಿ, ಸ್ಟಾಪ್ ಮಾಡಿ, ಯಾಕಂದ್ರೆ ಫರ್ದರ್ ಮೂವ್ ಮಾಡಕ್ ಆಗಲ್ವಲ್ಲ, ಅಲ್ಲಿ ಫೇಲ್ ಅಂದ್ರೆ ಸರ್ಚ್ ಫೇಲ್ ಅಂತೇಳಿ ನಾವು ಡಿಕ್ಲೇರ್ ಮಾಡ್ಬೋದು. ಒಂದ್ ವೇಳೆ ಕ್ಯೂ ಎಂಟಿ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು, ಸ್ಟೆಪ್ 3 ನಲ್ಲಿ ಇಫ್ ದ ಫ್ರಂಟ್ ನೋಡ್ ಆಫ್ ಎ ಕ್ಯೂ is a goal node ಆದ್ರೆ then stop and return success. ಸೊ ಫ್ರಂಟ್ ನೋಡ್ ಅಲ್ಲಿ ನನ್ಗೆ ಏನಾದ್ರು ಗೋಲ್ ಇದ್ರೆ, ನಾನು ಟಾರ್ಗೆಟ್ ಹೇಳಿದೀನಿ, ಆ ಸರ್ಚ್ ಏನಾದ್ರು ಎಲಿಮೆಂಟ್ ಸಿಕ್ಕಿದ್ರೆ ನೀವೇನ್ ಮಾಡ್ಬೇಕು, ನಾನು ಗೋಲ್ಗೆ ರೀಚ್ ಆಗಿದ್ದೀನಿ ಅಲ್ಲಿಗೆ ಸ್ಟಾಪ್ ಮಾಡಿ ಆರ್ ರಿಟರ್ನ್ ಸಕ್ಸಸ್ ಅಂತ ಹೇಳಿ ಕರಿತೀನಿ. 4ನೇ ಸ್ಟೆಪ್ ಏನಪ್ಪಾ ಅಂದ್ರೆ, ಒಂದ್ ವೇಳೆ ಎಂಟಿನೂ ಆಗಿಲ್ಲ, ಫಸ್ಟ್ ನೋಡು ನನಗೆ ಗೋಲು ಅಲ್ಲ ಅಂತಂದ್ರೆ ಫ್ರಂಟ್ ನೋಡ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಮೂವ್ ಮಾಡ್ಬೇಕಲ್ವಾ. ಸೊ ಮೂವ್ ಮಾಡ್ಲಿಕ್ಕೆ ನಾವ್ ರಿಮೂವ್ ದ ಫ್ರಂಟ್ ನೋಡ್ ಫ್ರಮ್ ದ ಕ್ಯೂ. ಸೊ ಕ್ಯೂ ಆಪರೇಷನ್ ನಿಮ್ಗೆ ಗೊತ್ತಿರ್ಬೇಕು ಹೆಂಗೆ ಅಂತ. ಅಲ್ಲಿದೆ ಫ್ರಂಟ್ ಮತ್ತೆ ಎಂಡ್ ಅಂತ ಇರ್ತದೆ. ಸೊ ಫ್ರಂಟ್ ಎಂಡ್ ಅಲ್ಲಿ ನಾವು ಮೂವ್ಕೊಂಡು ಹೋಗೋದು. ಸೊ ಹಾಗೆ ಏನ್ ಮಾಡ್ಬೇಕು, ರಿಮೂವ್ ದ ಫ್ರಂಟ್ ನೋಡ್ ನ ಫ್ರಮ್ ದ ಕ್ಯೂ. ಸೊ ಪ್ರಾಸೆಸ್ ಏನ್ ಮಾಡ್ಬೇಕು, ಪ್ರಾಸೆಸ್ ಇಟ್ and find all its neighbors na. So neighbors na find ಮಾಡ್ತಾ ಹೋಗಿ that are in a ready state. ಯಾವ್ದೆಲ್ಲ ರೆಡಿ ಸ್ಟೇಟ್ ಅಲ್ಲಿ ಇರುತ್ತೆ ಅದೆಲ್ಲ ಹುಡುಕ್ತಾ ಹೋಗಿ then place them inside the queue in any order. ನಿಮ್ಗೆ ಯಾವ ಆರ್ಡರ್ ಅಲ್ಲಿ ಬೇಕಾದ್ರೂ ಆರ್ಡರ್ ನ ಇಡ್ತಾ ಹೋಗಿ, ಅದು ಇನ್ ಫಿಕ್ಸ್ ಆದ್ರಾಗ್ಲಿ ಪೋಸ್ಟ್ ಫಿಕ್ಸ್ ಆದ್ರಾಗ್ಲಿ. ಸೊ ಯಾವ ರೀತಿ ಬೇಕು ನಿಮ್ಗೆ, ಯಾವ್ದು ನೀವು ಲೆಫ್ಟ್ ಬ್ರಾಂಚ್ ಹೋಗ್ತೀರಾ, ರೈಟ್ ಬ್ರಾಂಚ್ ಹೋಗ್ತೀರಾ ನೋಡ್ಕೊಳ್ಳಿ, ನಿಮ್ಗೆ ಯಾವ ಬ್ರಾಂಚ್ಗೆ ಎಲ್ಲಾದ್ರೂ ಹೋಗ್ಕೊಳ್ಳಿ, ಆ ಒಟ್ಟಿನಲ್ಲಿ ನೀವು ಎಲ್ಲಾನು ತುಂಬ್ತಾ ಹೋಗಿ ಕ್ಯೂ ಒಳಗೆ. ಸೊ ಯಾಕಂದ್ರೆ ಸರ್ಚ್ ಮಾಡ್ತೀವಿ, ಆ ಕ್ಯೂ ಒಳಗೆ ಇರೋದನ್ನೇ ನಾವು ಸರ್ಚ್ ಮಾಡೋದು. ಸೊ ಇದಾದ್ಮೇಲೆ ನಾವೇನ್ ಮಾಡ್ತೀವಿ, 4 ಸ್ಟೇಟ್ ಆದ್ಮೇಲೆ ಗೋ ಟು ಸ್ಟೆಪ್ 3. ಸೊ ಈ ಸ್ಟೆಪ್ 3 ಹೋಗಿ ಇದು ಕಂಟಿನ್ಯೂ ಆಗ್ಬೇಕು, ಯಾವ್ದು ನಮಗೆ. ಸೊ ಇಲ್ಲಿಂದ ಇಲ್ಲಿವರೆಗೂ ರಿಪೀಟ್ ಆಗ್ತಾ ಇರ್ಬೇಕು. ಎಲ್ಲಿವರೆಗೂ ರಿಪೀಟ್ ಆಗ್ಬೇಕು, ಅಂಟಿಲ್ ಯು ಫೌಂಡ್ ದ ಏನು ಗೋಲ್. ನೀವು ಗೋಲ್ ನ ರೀಚ್ ಆಗೋವರೆಗೂ ಹೋಗ್ಬೇಕು, ಆರ್ ಎಂಟಿ ಆಗ್ಬೇಕು ಟ್ರೀ ಪೂರ್ತಿ. ಸೊ ಕಂಪ್ಲೀಟ್ ಟ್ರೀ ನ ಟ್ರಾವೆಲ್ ಮಾಡಿದ್ದು ನಿಮ್ಗೆ ಎಂಟಿ ಆಯ್ತು ಅಂದ್ರೆ ನೀವು ಸರ್ಚ್ ಫೇಲ್ಯೂರ್ ಆಗಿದೆ ಅಂದ್ರೆ ಎಲಿಮೆಂಟ್ ನಾಟ್ ಎಕ್ಸಿಸ್ಟ್ ಅಂತ, ಇಲ್ಲ ಅಂದ್ರೆ ಎಲಿಮೆಂಟ್ ಎಕ್ಸಿಸ್ಟ್ ಅಂತ ಹೇಳಿ. ಸೊ ಅರ್ಥ ಮಾಡ್ಕೊಳ್ಳೋಕಲಿರಿ. ಫಸ್ಟ್ ಏನ್ ಮಾಡ್ಬೇಕು, ಸ್ಟೆಪ್ 1 ಪ್ಲೇಸ್ ದ ರೂಟ್ ನೋಡ್ ಇನ್ಸೈಡ್ ದ ಕ್ಯೂ. ನಿಮ್ಗೆ ಎಕ್ಸಾಮ್ ಕೇಳ್ತಾರೆ, ರೈಟ್ ಇನ್ ಅಲ್ಗಾರಿದಮ್ ಫಾರ್ ದ ಬ್ರೆಡ್ತ್ ಫಸ್ಟ್ ಸರ್ಚ್. ಸೊ ಈ ಅಲ್ಗಾರಿದಮ್ ಬರಿಬೇಕು, ಆರ್ ರೈಟ್ ಇನ್ ಕಾನ್ಸೆಪ್ಟ್ 2 ಮಾರ್ಕ್ಸ್ ಕೇಳಿದ್ರು ಬರಿಬೇಕಿದು, ಸರಿನಾ. ಸೊ ಇಷ್ಟು ಬರೆದ್ರೆ ಸಾಕು ನಂಗೆ. ಸೊ ಈ ತರ ಬರಿಬೇಕು ನೀವು. ಸ್ಟೆಪ್ 1 place the root node inside the queue. Step 2 if the queue is empty then stop and return fail. So step 3 ಏನು, if the root node of a queue is a goal node ಆದ್ರೆ then stop and return success. So step 4 ಏನು, remove the front node from the queue, process it and find all its neighbors that are in a ready state, then place them inside the ಕ್ಯೂ ಇನ್ ಎನಿ ಆರ್ಡರ್. ಸೊ ಯಾವ ಆರ್ಡರ್ ಬೇಕಾದ್ರೂ ನೀವು ತೋರಿಸ್ತಾ ಹೋಗಿ. ಇದನ್ನ ಏನ್ ಮಾಡಿ, ರಿಪೀಟ್ ಮಾಡಿ ಸ್ಟೆಪ್ 3 ಮತ್ತೆ 4. ಸೊ ಯಾವಾಗ ನಿಮ್ಗೆ ಸ್ಟಾಪ್ ಮಾಡ್ತೀರಾ ಆಗ ಸ್ಟಾಪ್ ಆಗುತ್ತೆ, ಎಕ್ಸಿಸ್ಟ್ ಆಗ್ತೀರಾ, ಎಕ್ಸಿಟ್ ಆಗ್ಬೇಕು. ಸೊ ನಿಮ್ಗೆ ಈ ಅಲ್ಗಾರಿದಮ್ ಅರ್ಥ ಆಯ್ತು ಅಂತ ಅನ್ಕೋತೀನಿ, ಯಾಕಂದ್ರೆ ಬೋರ್ಡ್ ಇದ್ರೆ ಅಲ್ಲಿ ನೀಟಾಗಿ ಬರೆದು ತೋರಿಸ್ತಿದೆ ಎಲ್ಲಿ ಎಲ್ಲಿ ಸ್ಟೆಪ್. ಸೊ ಇದು ಈಸಿಯಾಗಿ ಏನು ತೊಂದರೆ ಇಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ಓದಿದ್ರ ಡೇಟಾ ಸ್ಟ್ರಕ್ಚರ್, ಅಲ್ಲಿ ಬ್ರೆಡ್ ಫಸ್ಟ್ ಸರ್ಚ್ ಓದಿದ್ರ, ಟ್ರೀ ಟ್ರಾವೆಲ್ಸಲ್ಸ್ ಓದಿದ್ದೀರಾ ನೀವು. ಸೊ ಹಾಗಾಗಿ ಇದು ನಿಮ್ಗೆ ಈಸಿ ಇರ್ತದೆ ಈ ಅಲ್ಗಾರಿದಮ್ ಅಂತ ಅನ್ಕೊಂತೀನಿ. ಸೊ ಇಷ್ಟೇ ಕಾನ್ಸೆಪ್ಟ್. ಇಲ್ಲೊಂದು ಇದಿದೆ ನೋಡಿ, ಡಯಾಗ್ರಾಮ್ ತೋರಿಸ್ತೀನಿ ನೋಡಿ. ಸೊ ಡಯಾಗ್ರಾಮ್ ಅಲ್ಲಿ ಏನ್ ಮಾಡೋಣ, ಎ ಅಂತ ಅನ್ಕೊಳ್ಳೋಣ. ಎ ಇದು ಪೇರೆಂಟ್ ನೋಡು, ಬಿ ಅಂಡ್ ಸಿ ಇಸ್ ಎ ನೈಬರ್. ಸೊ ಬಿ ಅಂಡ್ ಸಿ ಗೆ ಇದು ಲೆವೆಲ್ 0, ಇದು ಲೆವೆಲ್ 1, ಇದು ಲೆವೆಲ್ 2, ಇದು ಲೆವೆಲ್ 3 ಅಂತ ಅನ್ಕೊಳ್ಳೋಣ, ಸರಿನಾ. ಸೊ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ನ. ನಾವ್ ಮಾಡೋಣ, ಇದು 0 ಲೆವೆಲ್ 2. ಸೊ ಇಲ್ಲಿಗೆ ನಾವ್ ಮಾಡೋಣ ಫಸ್ಟ್ ಲೆವೆಲ್, ಇದು ಸೆಕೆಂಡ್ ಲೆವೆಲ್ ಅಂತ ಹೇಳಿ ಕರೆಯೋಣ, ಇದು ಥರ್ಡ್ ಲೆವೆಲ್, ಸರಿನಾ. ಸೊ 3ನೇ ಲೆವೆಲ್. ಸೊ ನಾವ್ ಮಾಡಬೇಕು, ಫಸ್ಟ್ ಹೇಗ್ ಹೋಗೋಣ, ರೂಟ್ ನೋಡ್ ಈ ಅಲ್ಗಾರಿದಮ್ ನೋಡಿ. ಸೊ ಅಲ್ಗಾರಿದಮ್ ಮೇಲೆ ಏನಾಗಿದೆ, ಸೊ ಅಲ್ಗಾರಿದಮ್ ಏನಿದೆ, ಪ್ಲೇಸ್ ದ ರೂಟ್ ನೋಡ್ ಇನ್ಸೈಡ್ ದ ಕ್ಯೂ. ಸೊ ಪ್ಲೇಸ್ ಮಾಡೋಣ ಇದನ್ನ. ನೆಕ್ಸ್ಟ್ ಏನ್ ಮಾಡ್ಬೇಕು, ಸೊ ಇಫ್ ದ ಕ್ಯೂ ಇಸ್ ಎಂಟಿ ದೆನ್ ಸ್ಟಾಪ್ ಅಂಡ್ ರಿಟರ್ನ್. ಇದು ಸೊ ಕ್ಯೂ ಒಳಗೆ ಏನಾಯ್ತು, ತುಂಬಿದೀವಿ, ತುಂಬಿದ್ಮೇಲೆ ದೇರ್ ಇಸ್ ಎ ನೋಡ್ ಅಂತ, ದೇರ್ ಇಸ್ ಎ ನೋಡ್ ಎಕ್ಸಿಸ್ಟ್. ಸೊ ಇಫ್ ದೇರ್ ಇಸ್ ಎ ನೋಡ್ ಇಸ್ ಎಕ್ಸಿಸ್ಟ್, ನಾನೇನ್ ಮಾಡ್ಬೇಕು, ಮೂವ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನನಗೆ ಎಫ್ ಇಸ್ ಎ ಫೈನಲ್ ಗೋಲ್ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿಗೆ ರೀಚ್ ಆಗ್ಬೇಕು. ಸೊ ಎ ತುಂಬಿದ್ದೀನಿ ಫಸ್ಟ್ ಕ್ಯೂ ನಲ್ಲಿ. ಸೊ ನಾನೇನ್ ಮಾಡ್ಬೇಕು,
ಫಸ್ಟ್ ಕ್ಯೂ ತಗೊಂತೀನಿ. ಆ ಫಸ್ಟ್ ಕ್ಯೂ ನಲ್ಲಿ ನಾ ಏನ್ ಮಾಡೋಣ, ಎ ನ ತುಂಬ್ತಾ ಇದ್ದೀನಿ. ಸೊ ಎ ಇಟ್ಟಿದ್ದೀನಿ ಈಗ. ಸೊ ಇಲ್ಲಿ ಫ್ರಂಟ್ ಇದೆ, ಸೊ ರೇರರ್ ಇಲ್ಲೇ ಇದೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, ನೈಬರ್ ಗೆ ಮೂವ್ ಆಗ್ಬೇಕು, ಎ ಮತ್ತು ಬಿ. ಸೊ ನನ್ಗೇನಾಗಬೇಕು, ಈ ಎ ಬಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಿ ಹೋಗ್ಬೇಕು ಮತ್ತೆ ಸಿ ಹೋಗ್ಬೇಕು. ಸರಿನಾ? ಎ ಮತ್ತೆ ಸಿ ಗೆ ಹೋಗ್ಬೇಕು. ಅರ್ಥ ಆಗ್ತಿಲ್ವೇನ್ರು? ಕೇಳಿಸ್ತಾ ಇದೆಯಾ ಎಲ್ಲಾರ್ಗುನುವೆ? ಸೊ ನನಗೆ ಇದು ಫ್ರಂಟ್ ಎಂಡ್, ಇದು ರೇರರ್ ಎಂಡ್. ಇದು ಸೊ ರೇರರ್ ಎಂಡ್ ನನಗೆ ಯೂಸ್ ಆಗ್ಬೇಕು. ಸೊ ನಾನೇನ್ ಮಾಡ್ಬೇಕು, ಇಲ್ಲಿಗೆ ಬಂದೆ. ಇಲ್ಲಿ ಬಂದಾಗ ನನಗೆ ಎ ವೆದರ್ ಇಟ್ ಇಸ್ ಇದಾ ಅಂತ ಚೆಕ್ ಮಾಡ್ತೀನಿ. ಏನು ಡೆಸ್ಟಿನೇಷನ್? ಎ ಇಸ್ ನಾಟ್ ಎ ಡೆಸ್ಟಿನೇಷನ್ ಅಂದ್ರೆ ಡಿಲೀಟ್. ಇದನ್ನ ಏನ್ ಮಾಡ್ಬೇಕು, ಡಿಲೀಟ್. ಸೊ ಡಿಲೀಟ್ ಮಾಡಿ. ಸೊ ಇದನ್ನ ನಾವು ಡಿಲೀಟ್ ಮಾಡ್ಬೇಕು. ಸೊ ಡಿಲೀಟ್ ಏನ್ ಮಾಡೋಣ, ಡಿಲೀಟ್ ಮಾಡಾದ್ಮೇಲೆ ಸೊ ನಾವೇನ್ ಮಾಡೋಣ, ಇದನ್ನ ಡಿಲೀಟ್ ಮಾಡೋಣ. ಡಿಲೀಟ್ ಮಾಡಿದ್ರೆ ನನ್ನ ಕರ್ಸರು ಇಲ್ಲಿಗೆ ಬರ್ತದೆ. ಇಲ್ಲಿಗೆ ಬಂದಾಗ ನನಗೆ ಇಲ್ಲಿ ಚೆಕ್ ಮಾಡ್ತೀನಿ ಎ ಇದು ಬಿ ಇದೆಯೋ ಇಲ್ವೋ ಅಂತ. ಸೊ ಬಿ ಏನು ಫೈನಲ್ ನೋಡ್ ಅಲ್ಲ. ಫೈನಲ್ ನೋಡ್ ಆದ್ರೆ ಇದು ನೈಬರ್ಸ್ ಇದೆಯಾ ಅಂತ ನೋಡ್ತೀನಿ. ನೈಬರ್ಸ್ ಯಾರಿದ್ದಾರೆ, ಡಿ ಇದಾನೆ. ಸೊ ಡಿ ನ ಇಲ್ಲಿ ಇನ್ಸ್ಟಾಲ್ ಮಾಡೋಣ. ಸೊ ಬರ್ಕೊಳ್ಳೋಣ. ಕರ್ಸರ್ ಇಲ್ಲಿ ಮೂವ್ ಆಗಿದೆ. ರೇರರ್ ಎಂಡ್ ಅಲ್ಲಿ ನಾನು ಮೂವ್ ಆಗ್ಬೇಕು. ಸೊ ಬಿ ನನಗೆ ಫೈನಲ್ ಎಂಡ್ ಆಗ್ಲಿಲ್ಲ ಅಂದ್ಮೇಲೆ ಇದನ್ನು ಡಿಲೀಟ್ ಮಾಡೋಣ. ಸೊ ಸಿ ಬರ್ತೀನಿ. ಸಿ ಇಸ್ ನಾಟ್ ಇರೋ, ಆದ್ರೆ ಸಿ ಗೆ ನೆಕ್ಸ್ಟ್ ಏನ್ ಮಾಡೋದು, ಮೂವ್ ಆಗ್ಬೇಕು. ಸೊ ಹಾಗಾಗಿ ನನ್ಗೇನಿದೆ, ಈಗ ಹೋಗ್ತೀನಿ, ಹೀಗೆ ಹೋಗ್ತಾ ಇದ್ದೀನಿ. ಇದು ಕ್ಯೂ, ಸರಿನಾ? ಸೊ ಇಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ಸೊ ಈ ಆಯ್ತು. ಸೊ ನನ್ಗೇನಾಯ್ತು, ಕರ್ಸರು ಸಿನು ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಸಿನು ಡಿಲೀಟ್ ಮಾಡಿದ್ಮೇಲೆ ನಾನ್ ಮಾಡ್ಬೇಕು, ಡಿ ಹತ್ರ ಬರ್ತೀನಿ. ಸೊ ಡಿ ಹತ್ರ ಬಂದಾಗ ಸೊ ಡಿ ನ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ನೈಬರ್ ಯಾರು, ಎಫ್. ಸೊ ಎಫ್ ಅಂತ ಬಂದೆ. ಸೊ ಎಫ್ ಅಂತ ಬಂದೆ. ಸೊ ಎಫ್ ಅಂತ ಬಂದಾಗ ಡಿ ಇಸ್ ನಾಟ್ ಇದು, ಆದ್ರೆ ಡಿ ನ ನೈಬರ್ ಎಫ್ ಇಸ್ ಏನದು, ಆನ್ಸರ್ ರೈಟ್, ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ಸೊ ಈ ಎಫ್ ನ ಇದ್ ಮಾಡ್ಬೋದು. ನಾನು ಹೆಂಗ್ ಮೂವ್ ಮಾಡಿದೆ ಈ ಲೆವೆಲ್ ಅಲ್ಲಿ, ಎ ಬಿ ಡಿ ಎಫ್ ಬಂದ್ರೆ ನಾನು ಲೆವೆಲ್ ನ ರೀಚ್ ಮಾಡ್ಬೋದು ಅಂತೇಳಿ ಗುರ್ತಿಡಿದೆ. ಸೊ ಇದನ್ನೇ ನಾವು ಬ್ರೆತ್ ಫಸ್ಟ್, ಇನ್ನೊಂದು ಅಲ್ಗಾರಿದಮ್ ತೋರಿಸ್ತೀನಿ ನಾನು. ಸೊ ಅಲ್ಗಾರಿದಮ್ ಮೇಲೆ ಏನ್ ಮಾಡೋಣ, ಇದು ಆಕ್ಚುಲಿ ನ್ಯಾರೋ ಬರ್ದಿದ್ದೇನೆ, ಅದಕ್ಕೋಸ್ಕರ ನಿಮ್ಗೆ ಈಸಿ ಆಗೋಯ್ತು, ಸರಿನಾ? ಸೊ ಆಕ್ಚುಲಿ ಅಲ್ಗಾರಿದಮ್ ನಾವು ಗ್ರಾಫ್ ನಮ್ಗೆ ಏನಾಗುತ್ತೆ, ಇಷ್ಟು ಸಿಂಪಲ್ ಆಗಿರಲ್ಲ ಗ್ರಾಫ್ಗಳು. ಸೊ ಗ್ರಾಫ್ಗಳು ಏನ್ ಮಾಡ್ಬೋದು, ಬೇಕಾದಷ್ಟು ಗ್ರಾಫ್ಗಳು ಇರ್ತವೆ. ಒಂದ್ ನಿಮಿಷ ಇದನ್ನ ಡಿಲೀಟ್ ಮಾಡ್ಬಿಡ್ತೀನಿ. ಡಿಲೀಟ್ ಮಾಡಿಲ್ಲ ಅಂದ್ರೆ ನಮ್ಗೆ ಆಗಲ್ಲ ಇದು. ಸೊ ಇನ್ನೊಂದು ಗ್ರಾಫ್ ಇದೆ ನೋಡಿ, ಇಲ್ಲೊಂದು ತೋರಿಸ್ತೀನಿ. ಈ ತರ ತೋರಿಸ್ಬೋದು. ಸೊ ಹಿಂಗೂ ಇರ್ಬೋದು. ಇದನ್ನ ಡೆಪ್ತ್ ಫಸ್ಟ್ ನೋಡೋಣ, ಇದು ಬ್ರೆತ್ ಫಸ್ಟ್ ಅಲ್ಲಿ ನೋಡೋಣ. ಈ ರೀತಿನೂ ಕೂಡ ಇರ್ಬೋದು. ಸೊ ಇದು ಅಡ್ವಾಂಟೇಜಸ್ ಏನು ಬ್ರೆತ್ ಫಸ್ಟ್. ಸೊ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಇನ್ ದಿಸ್ ಪ್ರೊಸೀಜರ್ ಅಟ್ ಎನಿ ವೇನಲ್ಲಿ ಇಟ್ ವಿಲ್ ಫೈಂಡ್ ದ ಗೋಲ್. ಯಾವ್ದಾದ್ರು ದಾರಿ ಸರಿನೇ, ಒಟ್ನಲ್ಲಿ ಅದ್ರ ಡೆಸ್ಟಿನೇಷನ್ ಏನೋ ಗೋಲ್ ನ ರೀಚ್ ಆಗ್ಬೇಕು. ಗೋಲ್ ನ ರೀಚ್ ಮಾಡಿದ್ರೆ ಮುಗಿದೋಯ್ತು. ಅದ್ರ ಅಷ್ಟೇ ಏನಿರ್ತದೆ, ನಾನು ಟ್ರಾವೆಲಿಂಗ್ ಹೆಂಗ್ ಮಾಡ್ತಾ ಇದ್ದೀನಿ, ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದನ್ ಫಸ್ಟ್ ಇನ್ಸರ್ಟ್ ಮಾಡ್ಕೋಬೇಕು, ಯಾವ್ದನ್ ಸೆಕೆಂಡ್ ಇನ್ಸರ್ಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಗಮನ ಹರಿಸ್ಕೊಳ್ಳಲ್ಲ. ಆ ನೋಡ್ಬೋದಾ, ಆ ನೋಡ್ ನ ನೈಬರ್ ಹೋದ, ನೈಬರ್ ನ ತಗೊಂಡ, ಆ ನೈಬರ್ ಅಲ್ಲಿ ಇದೆಯಾ ನೋಡ್ರಣ, ಇಲ್ವಾ ಅದ್ರ ನೈಬರ್ ಹೋದ. ಸೊ ಅದ್ರ ನೈಬರ್ ಹೋದ, ಅದ್ರ ನೈಬರ್ ಅಲ್ಲಿ ಇದೆಯಾ ಚೆಕ್ ಮಾಡೋಣ, ಇಲ್ವಾ ಅವ್ರ ನೈಬರ್ ಹೋದ. ಸೊ ನೈಬರ್ನ ನೈಬರ್ನ ಹುಡಿಕೊಳ್ಳೋದು ಎಲ್ಲಿವರೆಗೂ, ಎಂಡ್ ಆಗೋವರ್ಗುನುವೆ. ಎಂಡ್ ಅಲ್ಲಾದ್ರೂ ನಮ್ಗೆ ಸಿಕ್ಕಿದ್ರೆ ಸರಿ, ಸಿಕ್ಕಿದ್ರೆ ಸ್ಟಾಪ್ ಮಾಡೋಣ, ಸಿಕ್ಲಿಲ್ಲ ಅಂದ್ರೆ ದೇರ್ ಇಸ್ ಏನೋ ಎಲಿಮೆಂಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಿ ಪ್ರಿಂಟ್ ಔಟ್ ಆಗ್ಬೇಕು. ಸೊ ನನಗೆ ಎಲಿಮೆಂಟ್ ನಾಟ್ ಫೌಂಡ್ ಅಂತ ಹೇಳಿ ಬರ್ಬೇಕು. ಸೊ ಇದರ ಎರಡನೇ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಇಟ್ ಡಸ್ ನಾಟ್ ಫಾಲೋ ಎ ಸಿಂಗಲ್ ಅನ್ಫ್ರೂಟ್ಫುಲ್ ಪಾತ್ ಫಾರ್ ಎ ಲಾಂಗ್ ಟೈಮ್. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಒಂದು ಸಿಂಗಲ್ ಪಾತ್ ನ ಯೂಸ್ ಮಾಡಲ್ಲ, ಏನೋ ಅನ್ಫ್ರೂಟ್ಫುಲ್ ಪಾತ್. ಸೊ ಈ ದಾರಿಲಿ ಹೋಗಲ್ಲ ಸಿಗಲ್ಲ ಅಂತಂದ್ರೆ ಈ ದಾರಿ ಎಲ್ಲ ದಾರಿನೂ ಹುಡುಕ್ತಾ ಇರ್ತದೆ. ಸೊ ಯಾವ ದಾರಿ ಸರಿ ಅಂತ. ಸೊ ಎಲ್ಲಿ ಸರಿ ಹೆಂಗಾದ್ರೂ ಸರಿ ನುಗ್ತಾ ಇರ್ಬೇಕು. ನುಗ್ಬಿಟ್ಟು ನನಗೆ ಏನ್ ಮಾಡ್ಬೇಕು, ಮಿನಿಮಮ್ ಪಾತ್ ಅಲ್ಲಿ ನನಗೆ ಸಿಕ್ಬಿಡ್ಬೇಕು, ಔಟ್ಪುಟ್ ಬರಂಗ್ ಆಗ್ಬೇಕು. ಸೊ ದಟ್ ಈಸ್ ವಾಟ್
breadth first search algorithm, and that is why most popular algorithm ಯಾವುದು ಅಂತಂದ್ರೆ ಸರ್ಚಿಂಗ್ ಇಲ್ಲಿ breadth first ಕಾಮನ್ ಆಗಿ ಯೂಸ್ ಮಾಡ್ತಾ ಇರೋದು. ಈಗ ಬೇರೆ ಬೇರೆ ಎಷ್ಟೊಂದು algorithm ಡೆವಲಪ್ ಆಗಿದೆ, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಇಟ್ ಫೈಂಡ್ ದ ಮಿನಿಮಮ್ ಸೊಲ್ಯೂಷನ್ ಆಗುತ್ತೆ ಇನ್ ಕೇಸ್ ಆಫ್ ಮಲ್ಟಿಪಲ್ ಪಾತ್ಸ್ ಅಲ್ಲಿ. ಯಾವಾಗ ಮಿನಿಮಮ್ ಸೊಲ್ಯೂಷನ್ ಬರ್ತದೆ ಅಂದ್ರೆ ಮಲ್ಟಿಪಲ್ ಪಾತ್ಸ್ ಇದ್ದಾಗ ಮಿನಿಮಮ್ ಆಗಿ ಹುಡುಕ್ಬೋದು. ಆದ್ರೆ ಇದ್ರದ್ದು ಅದು ಡಿಸ್ಅಡ್ವಾಂಟೇಜಸ್ ಇದೆ. ಏನಪ್ಪಾ ಅದು ಡಿಸ್ಅಡ್ವಾಂಟೇಜಸ್ ಅಂತಂದ್ರೆ, ಸೊ ಬ್ರೆತ್ ಫಸ್ಟ್ ಸರ್ಚಸ್ ಅಲ್ಲಿ ಕನ್ಸ್ಯೂಮ್ ಲಾರ್ಜ್ ಮೆಮೊರಿ ಸ್ಪೇಸ್. ನೆನ್ಪಿಟ್ಕೊಳ್ಳಿ, ನಾನು ಒಂದೇ ಒಂದು ಸಿಂಗಲ್ ಅರೇ ಬರ್ದೆ, ಯಾಕಂದ್ರೆ ನನ್ಗೆ ಇಲ್ಲಿ ಬೋರ್ಡ್ ಇರಲಿಲ್ಲ. ಆದ್ರೆ ಈಚ್ ಸ್ಟೇಜ್ ಅಲ್ಲಿ ಲೆವೆಲ್ ಬೈ ಲೆವೆಲ್ ಕ್ಯೂ ಜನರೇಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಬಂತು ಅಂದ್ರೆ ಇದು 1 ಕ್ಯೂ ಆಗುತ್ತೆ, ಇಲ್ಲಿಗೆ ಬಂದಾಗ 2 ಕ್ಯೂ ಆಗುತ್ತೆ, ಇಲ್ಲಿಗೆ ಬಂದಾಗ 3 ಕ್ಯೂ ಆಗುತ್ತೆ, ಇಲ್ಲಿಗೆ ಬಂದಾಗ 4ನೇ ಕ್ಯೂ ಆಗುತ್ತೆ. ಜಾಸ್ತಿ ಆಗ್ತಿದಂಗೆ ಕ್ಯೂ ಲೆವೆಲ್ ಆಫ್ ಕ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಲೆವೆಲ್ ಆಫ್ ಕ್ಯೂ ಜಾಸ್ತಿ ಆಗ್ತಿದ್ರೆ ಮೆಮೊರಿ ಕನ್ಸಂಪ್ಷನ್ ಫಾರ್ ದ ಈಚ್ ಕ್ಯೂ ವಿಲ್ ಬಿ ಮೋರ್. ಸೊ ಆ ರೀತಿ ಆಗ್ತಾ ಹೋಗುತ್ತೆ. ಸೊ ಪ್ರೋಗ್ರಾಮ್ ಬರೆಯೋದು ಈಸಿ, ರಿಕರ್ಷನ್ ಫಂಕ್ಷನ್ ಯೂಸ್ ಮಾಡ್ಬಿಡ್ತೇವೆ, ರಿಕರ್ಷನ್ ಫಂಕ್ಷನ್ ಅಲ್ಲಿ ಆರಾಮಾಗಿ ಬರ್ದಾಕ್ ಕೊಡ್ಬೋದು. ಆದ್ರೆ ಸಿಸ್ಟಮ್ ಇಟ್ ಸೆಲ್ಫ್ ವಿಲ್ ಕನ್ಸ್ಯೂಮ್ ಎ ಲಾಟ್ ಆಫ್ ಮೆಮೊರಿ. ಸಖತ್ ಮೆಮೊರಿನ ಕನ್ಸಂಪ್ಷನ್ ಮಾಡ್ಕೊತಿದೆ, ಆ ಮೆಮೊರಿನ ಕನ್ಸರ್ವ್ ಮಾಡ್ಕೊಂಡು ಬರೋದು. ಬಟ್ ಏನಪ್ಪಾ ಅಂದ್ರೆ ವರ್ಕ್ ಆಗುತ್ತೆ ಔಟ್ಪುಟ್. ಆದ್ರೆ ನೆನ್ಪಿಟ್ಕೊಳ್ಳಿ, ಇಟ್ ಟೈಮ್ ಕಾಂಪ್ಲೆಕ್ಸಿಟಿ ಇಸ್ ಮೋರ್. ಯಾವಾಗ ನಾನು ಬರೀ ಚಿಕ್ಕದಾಗಿ ಹೇಳ್ಬಿಟ್ಟೆ, ಇದು ಇನ್ ರಿಯಾಲಿಟಿ ಹಿಂಗಿರಲ್ಲ. ಒಂದ್ ಮರ ಹೆಂಗಿರ್ತದೆ, ದೊಡ್ಡ ಆಲದ ಮರ ತಗೊಳ್ಳಿ, ಅದಕ್ಕೆ ಎಷ್ಟೊಂದು ಬೇರ್ಗಳಿದಾವೆ, ಎಷ್ಟೊಂದು ಎಲೆಗಳಿದಾವೆ. ಸೊ ಈಚ್ ಎಲೆಗಳು ಒಂದೊಂದು ನೋಡ್ಗಳು. ಸೊ ಈಚ್ ಎಲೆ ನೋಡ್ಗಳಲ್ಲಿ ನಮ್ಗೆ ಬೇಕಾಗಿರೋ ನೋಡ್ನ ಹುಡುಕ್ಬೇಕು ಅಂದ್ರೆ ಎಷ್ಟು ದೊಡ್ಡ ಕಷ್ಟ ನಮ್ಗೆ. ನಮ್ ಇದನ್ನೇ ತಗೊಳ್ಳಿ, ನಮ್ ನೆಟ್ವರ್ಕ್, ನಮ್ ನರ್ವ್ ಸಿಸ್ಟಮ್, ಆ ನರ್ವ್ ಸಿಸ್ಟಮ್ ಎಲ್ಲ ನಾವ್ ಏನ್ ಮಾಡ್ಬೇಕು, ಸರ್ಚ್ ಮಾಡ್ಬೇಕು, ನೆಟ್ವರ್ಕ್ ಪಾಸ್ ಮಾಡ್ಬೇಕು ಅಂದ್ರೆ ಕಷ್ಟ ಇದೆ. ಸೊ ಟೈಮ್ ಕಾಂಪ್ಲೆಕ್ಸಿಟಿ ತುಂಬಾ ಜಾಸ್ತಿ ಆಗುತ್ತೆ. ಇದು ಟೈಮ್ ಕಾಂಪ್ಲೆಕ್ಸಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ದ ನಂಬರ್ ಆಫ್ ನೋಡ್ಸ್ ಮೇಲೆ ಆಗುತ್ತೆ. ಸೊ ನಂಬರ್ ಆಫ್ ನೋಡ್ ಜಾಸ್ತಿ ಆಗ್ತಿದ್ದಂಗೆನೆ ಇದು ಕಾಂಪ್ಲೆಕ್ಸಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿನಾ? ಸೊ ಇದನ್ನ ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ಇದಕ್ಕೆ ಹೋದಾಗ ನಿಮ್ಗೆ ಗೊತ್ತಿದೆ, ಅನಾಲಿಸಿಸ್ ಅಂಡ್ ಡಿಸೈನಿಂಗ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಮ್ಗೆ. ಸೊ ಇಲ್ಲ ಅಂದ್ರೆ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಇದು ಕಾಂಪ್ಲೆಕ್ಸಿಟಿನ ಬರ್ದಿರ್ಬೇಕು. ಇಟ್ ಹ್ಯಾಸ್ ಲಾಂಗ್ ಪಾತ್ವೇ ಇದೆ when all paths to destination are an appropriately the same search depth ಇರ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಲಾಂಗ್ ಪಾತ್ಸ್ ಏನಾದ್ರು ತಗೊಂಡು ಅಂದ್ರೆ ಎಲ್ಲಾ ಪಾತ್ಗಳನ್ನ ಡೆಸ್ಟಿನೇಷನ್ ಹುಡಿಕೊಂಡು ಹೋಗುವಾಗ ಅಪ್ರಾಕ್ಸಿಮೇಟ್ಲಿ ಅಷ್ಟೇ ನಮ್ ಸರ್ಚ್ ಆಗುತ್ತೆ, ಅಷ್ಟೇ ಡೆಪ್ತ್ ಸರ್ಚ್ ಅಲ್ಲಿ ನಮಗೆ ಸಿಗುತ್ತೆ. ಇದು ಬೆಸ್ಟ್ ಸರ್ಚ್ ಆಗಿರ್ತದೆ, ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಸೊ ಇನ್ನೊಂದು ಅಲ್ಗಾರಿದಮ್ ಹೋಗೋಣ. ಸೊ ಬ್ರೆತ್ ಫಸ್ಟ್ ಆಯ್ತು, ಇನ್ನೊಂದು ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಹೋಗೋಣ. ಸೊ ಡೆಪ್ತ್ ಫಸ್ಟ್ ಸರ್ಚ್ ಇಸ್ ಆಲ್ಸೋ an important type of uninformed search ಅಲ್ಲಿ. ಸೊ ಬ್ರೆತ್ ಫಸ್ಟ್ ವಿಸಿಟ್ ಆಲ್ ದ ವರ್ಟಿಸಸ್ ಇನ್ ದ ಗ್ರಾಫ್. ಏನ್ ಮಾಡ್ತದೆ, ಫಸ್ಟ್ ತನ್ನಲ್ಲಿ ಎಲ್ಲಾ ವರ್ಟಿಸಸ್ ಗ್ರಾಫ್ ನ ಹುಡುಕ್ತಾ ಹೋಗುತ್ತೆ. ಸೊ ದಿಸ್ ಟೈಪ್ ಆಫ್ ಅಲ್ಗಾರಿದಮ್ ಆಲ್ವೇಸ್ ಚೂಸನ್ ಟು ಗೋ ಡೀಪರ್ ಇನ್ ಟು ದ ಅಲ್ಗಾರಿದಮ್. ಕೆಳಗಡೆ ಗಂಟ ಹುಡುಕೊಂಡು ಹೋಗುತ್ತೆ. ಸೊ ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ಇದನ್ನ ತಗೊಂಡ್ರೆ ಇಲ್ಲಿ ನಾ ಏನ್ ಮಾಡೋದು, ಇಲ್ಲಿ 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 ಹೋಗ್ತಿದ್ದು ಹಂಗಲ್ಲ. ಎ ಬರ್ತದೆ ಬಿಗೆ, ಬಿ ಎಸ್ ಡಿ, ಡಿ ಆದ್ಮೇಲೆ ಎಚ್. ಸೊ ಇದು ಮುಗಿದ ಮೇಲೆ ವಾಪಸ್ ಬರ್ಬೇಕು, ಇದ್ರದ್ದು ಇಲ್ಲಿ ಬರ್ಬೇಕು. ಸೊ ಇಲ್ಲಿಂದ ನನಗೆ ಏನಾಗಬೇಕು, ಇಲ್ಲಿಗೆ ಬರ್ಬೇಕು, ಇಲ್ಲಿ ಬರ್ಬೇಕು, ಹೀಗೆ ಹೀಗೆ ಹೀಗೆ. ಸೊ ನಾನೇನ್ ಮಾಡ್ಬೇಕು, ಮೂವ್ ಮಾಡ್ಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಬರ್ಬೇಕು, ಇಲ್ಲಿಂದ ಇಲ್ಲಿಗೆ ಬರ್ಬೇಕು, ಇಲ್ಲಿಂದ ಇಲ್ಲಿ ಬರ್ಬೇಕು. ಸೊ ಮುಗ್ದೋಯ್ತು, ಅದಕ್ಕೆ ವಾಪಸ್ ಬರೋಣ, ವಾಪಸ್ ಬಂದು ಇಲ್ಲಿಗೆ ಬರೋಣ. ಸೊ ಇಲ್ಲಿಗೆ ವಾಪಸ್ ಬರೋಣ, ಸೊ ಇಲ್ಲಿಗೆ ಬರೋಣ, ಈಗ ಬರ್ಬೇಕು. ನನ್ ಬರಿತಾ ಇರೋದು ಅಬ್ಸರ್ವ್ ಮಾಡ್ತಿದ್ರ ಅಂತ ಅನ್ಕೋತೀನಿ. ಸೊ ವಾಪಸ್ ಹಿಂಗೆ ಬರ್ಬೇಕು, ವಾಪಸ್ ಹಿಂಗ್ ಬರ್ಬೇಕು, ಆಮೇಲೆ ಇಲ್ಲಿಗೆ ಬರ್ಬೇಕು. ಸಾರಿ, ಸೊ ಇದೇನು ಇಲ್ಲಿಗೆ ಬರ್ಬೇಕು, ಇಲ್ಲಿಗೆ ಬಂದು ನಾನ್ ಮಾಡ್ಬೇಕು, ಇಲ್ಲಿಗೆ ಬರ್ಬೇಕು, ಇಲ್ಲಿಗೆ ಬಂದ ಮತ್ತೆ ಇದಕ್ಕೆ ಹೋಗ್ಬೇಕು. ಸೊ ಆಮೇಲೆ ಏನ್ ಅನ್ಬೇಕು, ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ಬೇಕು. ಸಿಗ್ಲಿಲ್ಲ ಅಂದ್ರೆ ವಾಪಸ್, ಸೊ ವಾಪಸ್ ಟ್ರಾವೆಲಿಂಗ್ ಆಗ್ಬೇಕು. ಸೊ ಇಲ್ಲ ಅಂತ ನಾ ಏನ್ ಮಾಡ್ಬೇಕು, ಹಿಂಗ್ ಟ್ರಾವೆಲ್ ಆಗ್ಬೇಕು. ಸೊ ಟ್ರಾವೆಲ್ ಆಗಿ ಹಿಂಗ್ ಬರ್ಬೇಕು. ಸೊ ಈ ರೀತಿ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ನಮ್ಗೆ ಸಿಕ್ಕಾಬಟ್ಟೆ ಕಾಂಪ್ಲೆಕ್ಸ್ ಆಗುತ್ತೆ. ಆದ್ರೂ ಕೂಡ ದಿಸ್ ಆಲ್ಸೋ ಟೈಪ್ ಆಫ್ ಎ ಟೆಕ್ನಿಕ್, ಬೆಸ್ಟ್ ಟೆಕ್ನಿಕ್. ಆದ್ರೆ ಬ್ರೂಟ್ ಫೋರ್ಸ್ ಅಲ್ಲ ಇದು, ನೆನಪಾಕೊಳ್ಳಿ. ಸೊ ಬ್ರೂಟ್ ಫೋರ್ಸ್ ಆಗಿಲ್ದರಿಂದ ದಿಸ್ ಆಲ್ಸೋ ಗುಡ್ ಟೆಕ್ನಿಕ್ ಇನ್ ಎ ಸರ್ಚಿಂಗ್. ಸೊ ಬ್ರೆತ್ ಫಸ್ಟ್ ಸರ್ಚ್ ವಿಸಿಟ್ ಆಲ್ ದ ರೀಚಬಲ್ ವರ್ಟೆಕ್ಸ್. ಸೊ ಯಾವ್ದೆಲ್ಲ ರೀಚಬಲ್ ವರ್ಟೆಕ್ಸ್ ಇದೆ, ಆ ರೀಚಬಲ್ ವರ್ಟೆಕ್ಸ್ ಗಳನ್ನ ಫಸ್ಟ್ ರೀಚ್ ಮಾಡ್ತಾ ಹೋಗುತ್ತೆ ಫ್ರಮ್ ಎ ಪರ್ಟಿಕ್ಯುಲರ್ ಸೋರ್ಸ್ ವರ್ಟಿಸಸ್. So vertices ಇಂದ ನೋಡುತ್ತೆ. It chooses one of the remaining undiscovered vertices and continues the search. So undiscover ಆಗಿಲ್ದಿರಂತ ಆ ನೋಡ್ ನ ನೋಡ್ಕೊಂಡು ಹೋಗ್ತಾ ಇರ್ತದೆ. ಸೊ ಹೋಗಿ ತನ್ನ ಡೆಪ್ತ್ ವರ್ಗೂ ಮೂವ್ ಆಗ್ತಾ ಹೋಗುತ್ತೆ.
ಸೊ ಅದಕ್ಕೆ ಡೆಪ್ತ್ ಫಸ್ಟ್ ಸರ್ಚ್ ಅಂತ ಹೇಳೋದು. ಸೊ ಡೆಪ್ತ್ ಫಸ್ಟ್ ಸರ್ಚ್ ರಿಮೈನ್ಸ್ ದ ಸ್ಪೇಸ್ ಲಿಮಿಟೇಷನ್ ಆಫ್ ದ ಬ್ರೆತ್ ಫಸ್ಟ್ ಸರ್ಚ್ ಅಲ್ಲಿ. ಸೊ ಬ್ರೆತ್ ಫಸ್ಟ್ ನಾನು ಹಿಂಗೆ ಹುಡ್ಕೊಂಡು ಹೋಗ್ತದೆ ಜಾಸ್ತಿ ಆಗ್ತದೆ, ಆದ್ರೆ ಹಿಂಗಲ್ಲ, ಹಿಂಗ್ ಪೂರ್ತಿ ಹೋಗ್ತೀನಿ ವಾಪಸ್ ಬರ್ತೀನಿ, ಖಾಲಿ ಆಗಿದೆ, ಅದೇ ಇದರಲ್ಲಿ ಮತ್ತೆ ತುಂಬ್ತಾ ಹೋಗ್ತೀನಿ. ಹಾಗಾಗಿ ಇದು ಸ್ವಲ್ಪ ಇದು ಕಂಪೇರ್ ಮಾಡ್ಕೊಂಡ್ರೆ ಲಿಮಿಟೇಷನ್ ಆಗುತ್ತೆ. ಸ್ಪೇಸ್ ಲಿಮಿಟೇಷನ್ ಆಫ್ ದ ಬ್ರೆತ್ ಫಸ್ಟ್ ಸರ್ಚ್ ಅಲ್ಲಿ ಬೈ ಆಲ್ವೇಸ್ ಜನರೇಟಿಂಗ್ ದ ನೆಕ್ಸ್ಟ್ ಚೈಲ್ಡ್ ಆಫ್ ಎ ಡಿಪೆಸ್ಟ್ ಅನ್ಎಕ್ಸ್ಪ್ಯಾಂಡೆಡ್ ನೋಡ್. ಸೊ ಅನ್ಎಕ್ಸ್ಪ್ಯಾಂಡೆಡ್ ಆಗಿರೋದಂತ ನೋಡ್ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಡೇಟಾ ಸ್ಟ್ರಕ್ಚರ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟ್ಯಾಕ್ ಯೂಸ್ ಮಾಡ್ತೀವಿ. ಯಾವ್ದು ಸ್ಟ್ಯಾಕ್ ಬ್ರೆತ್ ಫಸ್ಟ್ ಅಲ್ಲಿ ಯೂಸ್ ಮಾಡಿದ್ದು ವೆರಿ ವೆರಿ ಇಂಪಾರ್ಟೆಂಟ್. ಬ್ರೆತ್ ಫಸ್ಟ್ ಅಲ್ಲಿ ವಿ ಆರ್ ಕಾಲಿಂಗ್ ಎ ಕ್ಯೂ, ಆದ್ರೆ ಏನು ಸಾರಿ ಡೆಪ್ತ್ ಫಸ್ಟ್ ಅಲ್ಲಿ ನಾ ಏನ್ ಯೂಸ್ ಮಾಡ್ತೀನಿ, ಸ್ಟ್ಯಾಕ್ ನ ಯೂಸ್ ಮಾಡ್ತೀನಿ. ಬ್ರೆತ್ ಫಸ್ಟ್ ಅಲ್ಲಿ ಸರಿಯಾಗಿದೆ, ಕ್ಯೂ ನ ಯೂಸ್ ಮಾಡ್ತೀನಿ. ಡೆಪ್ತ್ ಫಸ್ಟ್ ಅಲ್ಲಿ ಸ್ಟ್ಯಾಕ್ ನ ಯೂಸ್ ಮಾಡ್ತೀನಿ. ಸ್ಟ್ಯಾಕ್ ಹೆಂಗ್ ವರ್ಕ್ ಆಗುತ್ತೆ, ಸೊ ಲಾಸ್ಟ್ ಇನ್ ಆಗೋದು ಫಸ್ಟ್ ಔಟ್ ಆಗುತ್ತೆ. ಸೊ ಲಾಸ್ಟ್ ಇನ್ ಏನು ಲಿಫೋ ಅಂತ ಹೇಳ್ತೀನಿ, ಲಾಸ್ಟ್ ಇನ್ ಫಸ್ಟ್ ಔಟ್. ಕ್ಯೂ ಎಲ್ ಏನಾಗುತ್ತೆ, ಫಸ್ಟ್ ಇನ್ ಫಸ್ಟ್ ಔಟ್ ಆಗ್ಬೇಕು. ಈಸ್ ಯೂಸ್ಡ್ ಫಾರ್ ಎ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಲಿ. Only interesting property of the depth first search is the discover and finish time of each vertex. ಸೊ ಅದನ್ನ ಮುಗಿಸ್ಬಿಡ್ತದೆ, ಮುಗಿಸಾದ್ಮೇಲೆ ಹೊರಗಡೆ ಬರ್ತದೆ, ಹೊರಗಡೆ ಬಂದು ನೋಡ್ಕೊತದೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಇಲ್ಲಿ ನನಗೆ. ಇದು ಒನ್ ಇಂಟ್ರೆಸ್ಟಿಂಗ್ ಪ್ರಾಪರ್ಟಿ ಆಫ್ ಡೆಪ್ತ್ ಫಸ್ಟ್ ಡಿಸ್ಕವರ್ ಅಂಡ್ ಫೈನ್ ಫಿನಿಶ್ ಮಾಡ್ತದೆ ಟೈಮ್ ಆಫ್ ಈಚ್ ವರ್ಟೆಕ್ಸ್ ಫ್ರಮ್ ದ ಪ್ಯಾರಂಥೆಸಿಸ್ ಸ್ಟ್ರಕ್ಚರ್ ಅಲ್ಲಿ. ಇಫ್ ಯು ಯೂಸ್ ಒನ್ ಓಪನ್ ಪ್ಯಾರಂಥೆಸಿಸ್ ಯೂಸ್ ಮಾಡಿದ್ರೆ when a vertex is finished then the result ಏನಾಗುತ್ತೆ is popularly nested. ಸೊ ಇದನ್ನ ನೆಸ್ಟೆಡ್ ಅಂತ ಯೂಸ್ ಮಾಡೋದು, ನೆಸ್ಟೆಡ್ ಸೆಟ್ ಆಫ್ ಪ್ಯಾರಂಥೆಸಿಸ್ ಅಂತೇಳಿ ತಗೊಳ್ಬಹುದು. ಸೊ ಇದು ಕಾನ್ಸೆಪ್ಟ್ ಏನು, ಸೊ ಸೇಮ್ ಬ್ರೆತ್ ಫಸ್ಟ್ ಕೇಳ್ದಂಗೆ ಇದ್ರದ್ದು ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ಸೊ ಸ್ಟೆಪ್ 1 ಅಲ್ಲಿ ಟ್ರಾವೆಲ್ ದ ರೂಟ್ ನೋಡ್. ನೆಕ್ಸ್ಟ್ ಟ್ರಾವೆಲ್ ಎನಿ ನೈಬರ್ಸ್ ಆಫ್ ದ ರೂಟ್ ನೋಡ್. ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲೇನ್ ಮಾಡ್ಬೇಕಾಗಿತ್ತು ನೋಡಿ, ಇದು ಎನಿ ನೈಬರ್ ಆಫ್ ಎ ರೂಟ್ ನೋಡ್. ಅದ್ರ ಅಲ್ಲಿ ಕಾನ್ಸೆಪ್ಟ್ ಏನ್ ಮಾಡ್ದೋ ನಾವು ನೋಡಿ, ಟ್ರಾವೆಲ್ ಆಲ್ ನೈಬರ್ಸ್ ಆಫ್ ದ ರೂಟ್ ನೋಡ್, ಎಲ್ಲಾ ನೈಬರ್ಸ್ ಆಫ್ ದ ರೂಟ್ ನೋಡು. ಆದ್ರೆ ಇಲ್ಲಿ ಏನ್ ಮಾಡ್ತೀವಿ, ಕಂಪ್ಯಾರಿಸನ್ ಮಾಡ್ಕೋಬೇಕು ನೀವು. ಕಂಪ್ಯಾರಿಸನ್ ಮಾಡ್ಕೊಂಡು ಓದಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗೋದು. ನೆನ್ಪಿಟ್ಕೊಳ್ಳಿ ಡಿಫ್ರೆನ್ಸಸ್. ಟ್ರಾವೆಲ್ಸ್ ಎನಿ ನೈಬರ್ಸ್ ಆಫ್ ದ ರೂಟ್ ನೋಡ್. ಮೂರನೇ ಸ್ಟೆಪ್ ಏನ್ ಮಾಡ್ತೀವಿ, ಟ್ರಾವೆಲ್ಸ್ ಎನಿ ನೈಬರ್ ಆಫ್ ದ ನೈಬರ್ ಆಫ್ ದ ರೂಟ್ ನೋಡ್. ನೈಬರ್ ನ ಮೂವ್ ಮಾಡಿ, ಆದ್ರೆ ಒಂದ್ ಕಡೆಯಿಂದ ಮೂವ್ ಮಾಡ್ತಾ ಹೋಗಿ, ಒಬ್ಬರನ್ನ ನೋಡ್ತಾ ಹೋಗಿ, ಮುಗಿಸೋ ಗಂಟ ಮೂವ್ ಆಗ್ತಾ ಹೋಗಿ. ಮುಗಿಸಾಯ್ತಾ, ಆಮೇಲೆ ವಾಪಸ್ ಬನ್ನಿ ಸಿಗ್ಲಿಲ್ಲ ಅಂತಂದ್ರೆ. ಸೊ ದಿಸ್ ಪ್ರಾಸೆಸ್ ವಿಲ್ ಕಂಟಿನ್ಯೂ ಅಂಟಿಲ್ ವಿ ಗೆಟ್ ಗೆಟಿಂಗ್ ದ ಗೋಲ್ ನೋಡ್. ಗೋಲ್ ನೋಡ್ ಆಗೋವರೆಗೂ ನಾವು ಮೂವ್ ಆಗ್ತಾ ಇರ್ಬೇಕು. ದಿಸ್ ದ ಕಾನ್ಸೆಪ್ಟ್. ನಾಲ್ಕೇ ಸ್ಟೆಪ್ ನೋಡಿ, ಕಾನ್ಸೆಪ್ಟ್ ಎಷ್ಟು ಸಿಂಪಲ್ ಆಗಿದೆ. ಏನಿದೆ ಫಸ್ಟ್ ಮಾಡ್ಬೇಕು, ಟ್ರಾವೆಲ್ ದ ರೂಟ್ ನೋಡ್ ಹೋಗೋಣ, ಆ ರೂಟ್ ನೋಡ್ ಅಲ್ಲಿ ನೈಬರ್ ಹೋಗೋಣ, ಆ ನೈಬರ್ ರೂಟ್ ಅಲ್ಲಿ ಟ್ರಾವೆಲ್ ಮಾಡೋಣ. ಸೊ ನೈಬರ್ ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಆ ನೈಬರ್ ಹೋಗೋಣ, ಆ ನೈಬರ್ ನ ರೂಟ್ ನೋಡ್ಕೊಳ್ಳೋದು. ಸೊ ಇದನ್ನ ಕಂಟಿನ್ಯೂ ಮಾಡ್ತಾ ಇರೋಣ ಎಲ್ಲಿವರೆಗೂ ಅಂತಂದ್ರೆ ನಿಮ್ಗೆ ರೂಟ್ ಅಂದ್ರೆ ಗೋಲ್ ಸಿಗೋವರೆಗೂ ಕಂಟಿನ್ಯೂ ಮಾಡಿ. ಒಂದ್ ವೇಳೆ ಪೂರ್ತಿ ಸರ್ಚ್ ಆದ್ಮೇಲೆ ನನ್ಗೆ ಗೋಲ್ ರೀಚ್ ಆಗಿಲ್ಲ ಅಂತಂದ್ರೆ ನೀವೇನ್ ಡಿಕ್ಲೇರ್ ಮಾಡ್ತೀರಾ, ಎಲಿಮೆಂಟ್ ಡಸ್ ನಾಟ್ ಫೌಂಡ್ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ತೀವಿ. ಸೊ ಈ ರೀತಿ ಹುಡುಕ್ತಾ ಹೋಗ್ತೀವಿ. ಸಿಂಪಲ್ ಅಲ್ಗಾರಿದಮ್ ನೋಡಿ, ಅಲ್ಗಾರಿದಮ್ ಹೆಂಗಿದೆ ನೋಡಿ. ಸೊ ಸ್ಟೆಪ್ 1 ಪುಶ್ ದ ಸ್ಟಾರ್ಟಿಂಗ್ ನೋಡ್ ಇಂಟು ಎ ಸ್ಟ್ಯಾಕ್. ಸೊ ಸ್ಟ್ಯಾಕ್ ಒಳಗೆ ನುಗ್ಬೇಕು. ಎ ಅಂತಂದ್ರೆ ಎನ ಫಸ್ಟ್ ಸ್ಟ್ಯಾಕ್ ಒಳಗೆ ಹಾಕೋಣ. ಇಫ್ ಸ್ಟ್ಯಾಕ್ ಇಸ್ ಎಂಟಿ ದೆನ್ ಟಾಪ್ ಸ್ಟಾಪ್ ಮಾಡೋಣ, ಇಲ್ಲಾಂದ್ರೆ ರಿಟರ್ನ್ ಫೇಲ್ ಅಂತ ಹೇಳಿ ಮಾಡೋಣ. ಅಂಡ್ ರಿಟರ್ನ್ ಫೇಲ್. ಸೊ ಸ್ಟ್ಯಾಕ್ ಪೂರ್ತಿ ಖಾಲಿ ಆಗ್ಬಿಟ್ರೆ ಏನಂತ, ಎಲ್ಲ ಹುಡುಕಾಗಿದೆ. ಸೊ ಎಲ್ಲ ಹುಡುಕಿದ್ರು ಕೂಡ ನಮ್ಗೆ ಏನೂ ಸಿಗ್ಲಿಲ್ಲ. ಏನೂ ಸಿಗ್ಲಿಲ್ಲ ಅಂದ್ರೆ ಅರ್ಥ ಏನು, ಸೊ ಎಂಟಿ ಅಂದ್ರೆ ನಾಟ್ ಎಕ್ಸಿಸ್ಟ್ ಅಂತ ಹೇಳಿ. ಒಂದ್ ವೇಳೆ ಸ್ಟ್ಯಾಕ್ ಇಲ್ಲಿದೆ, ಇಫ್ ದ ಟಾಪ್ ನೋಡ್ ಆಫ್ ಸ್ಟ್ಯಾಕ್ ಇಸ್ ಗೋಲ್ ನೋಡ್ ಆಗಿದ್ರೆ ದೆನ್ ಸ್ಟಾಪ್ ಮಾಡಿ ರಿಟರ್ನ್ ಸಕ್ಸಸ್. ಸೊ ಅಲ್ಲ ಅಂತಂದ್ರೆ ಎಲ್ಸ್ ಅಂದ್ರೆ ನೀವು ಪಾಪ್ ಮಾಡೋಣ, ಪಾಪ್ ದ ಟಾಪ್ ನೋಡ್ ಫ್ರಮ್ ದ ಸ್ಟ್ಯಾಕ್ ಅಂಡ್ ಪ್ರಾಸೆಸ್ ಇಟ್. ಸೊ ಟಾಪ್ ನೋಡ್ ನ ಪಾಪ್ ಮಾಡಿ ಮತ್ತೆ ಪ್ರಾಸೆಸ್ ಮಾಡೋಣ. ಫೈಂಡ್ ಆಲ್ ಇಟ್ಸ್ ನೈಬರ್ ದಟ್ ಆರ್ ಇನ್ ಎ ರೆಡಿ ಸ್ಟೇಟ್. ಸೊ ರೆಡಿ ಸ್ಟೇಟ್ ಇರೋದನ್ನ ನೋಡ್ಕೊಳ್ಳೋಣ ಅಂಡ್ ಪುಷ್ ಮಾಡೋಣ ದಮ್ ಇಂಟು ಸ್ಟ್ಯಾಕ್. ಸೊ ಆ ಸ್ಟ್ಯಾಕ್ ಒಳಗೆ ಪುಷ್ ಮಾಡ್ತಾ ಹೋಗೋಣ. ಎನಿ ಆರ್ಡರ್, ಯಾವ ಆರ್ಡರ್ ಬೇಕಾದ್ರೂ ಪುಷ್ ಮಾಡ್ತಾ ಹೋಗಿ. ಸೊ ಇದನ್ನ ಕಂಟಿನ್ಯೂ ಮಾಡೋಣ. ಸ್ಟೆಪ್ 3 ಮತ್ತೆ ಸ್ಟೆಪ್ 4. ಸ್ಟೆಪ್ 3 ಏನ್ ಮಾಡೋಣ, ಸರ್ಚ್ ಫಾರ್ ದ ನೋಡ್, ಟಾಪ್ ನೋಡ್ ಇದು ಸ್ಟ್ಯಾಕ್ ಅದು ಅಂತ ಅಂದ್ಬಿಟ್ಟು ಗೋಲ್ ನೋಡ. ಗೋಲ್ ನೋಡ್ ಆದ್ರೆ ಸ್ಟಾಪ್ ಮಾಡೋಣ, ರಿಟರ್ನ್ ಮಾಡೋಣ. ಒಂದ್ ವೇಳೆ ಅಲ್ಲ ಅಂದ್ರೆ
ಪಾಪಪ್ ಮಾಡೋಣ, ನೆಕ್ಸ್ಟ್ ನೈಬರ್ ಯಾರಿದೆ ಆ ನೆಕ್ಸ್ಟ್ ನೈಬರ್ ನ ಒಳಗಡೆ ತುಂಬಿಕೊಳ್ಳೋಣ. ಸೊ ಈ ರೀತಿ ಮಾಡ್ತಾ ಹೋಗ್ಬೇಕು. ದಿಸ್ ಇಸ್ ವಾಟ್ ಕಾಲ್ಡ್ ಇದು ವರ್ಕ್ ಆಗ್ಬೇಕು. ಸೊ ಗೋ ಟು ಸ್ಟೋರ್. ಸೊ ಯಾವಾಗ ನಿಮ್ಗೆ ಸಿಗುತ್ತೆ ಅವಾಗ ಸ್ಟಾಪ್ ಮಾಡ್ತೀವಿ, ಇಲ್ಲಾಂದ್ರೆ ಪೂರ್ತಿ ಸ್ಟಾಕ್ ಖಾಲಿ ಆಗುತ್ತೆ, ಆಗ ನಾವು ಎಕ್ಸಿಟ್ ಅಂತ ಹೇಳಿ ಹೇಳ್ತೀವಿ. ಸೊ ಸಿಂಪಲ್ ಆಗಿ ಗ್ರಾಫ್ ನ ಬರ್ಕೊಳ್ಳಿ. ಈ ಗ್ರಾಫ್ ಬರ್ಕೊಂಡು ಟ್ರೈ ಮಾಡಿ, ಕ್ಯೂ ಅಲ್ಲಿ ಸ್ಟಾಕ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ. ಅಂಡ್ ಇದನ್ನೇ ನಿಮ್ಗೆ ಬ್ರೆತ್ ಫಸ್ಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಟ್ರೈ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ ಎಲ್ ಇಸ್ ಎ ಫೈನಲ್ ವ್ಯಾಲ್ಯೂ ಅಂತ ಅನ್ಕೊಳ್ಳೋಣ, ಎಲ್ಲಿಗೆ ರೀಚ್ ಆಗ್ಬೇಕು ಎ ಇಂದ. ಸೊ ಹೆಂಗಾಗುತ್ತೆ ಅಂತೇಳಿ ಸರ್ಚ್ ಮಾಡ್ಬೇಕು. ಹೇಗ್ ಬರ್ತೀನಿ, ಬಿ ಅಂಡ್ ಸಿ ಆರ್ ದ ನೈಬರ್ಸ್. ಸೊ ನಾ ಏನ್ ಮಾಡ್ತೀನಿ, ಬಿ ಬಂದೆ. ಸೊ ಬಿ ನಲ್ಲಿ ಯಾರಿದ್ದಾರೆ, ಡಿಇ ಅಂತ ಹೋಗ್ತೀನಿ. ಸೊ ಡಿಇ ನಲ್ಲಿ ಹೋಗಿದಾಗ ಯಾರಿಲ್ಲ, ಮತ್ತೆ ಡಿಗೆ ಹೋಗ್ತೀನಿ, HIE. ಸೊ ಇಲ್ಲಿ ನಾನು ಹಿಂಗ್ ಮೂವ್ ಆಗಲ್ಲ, ನಾ ಏನ್ ಮಾಡ್ತೀನಿ, ಎ ಬಂದ್ರೆ ಬಿ ಆದ್ಮೇಲೆ ಡಿ ಆದ್ಮೇಲೆ H ಆದ್ಮೇಲೆ ನಾ ಏನ್ ಮಾಡ್ತೀನಿ, ವಾಪಸ್ ಬಿಗೆ ಹೋಗಿ ಐಗೆ ಹೋಗ್ತೀನಿ. ಅದು ಇಲ್ಲ ಅಂತಂದ್ರೆ ವಾಪಸ್ ಬರ್ತೀನಿ, ವಾಪಸ್ ಬಂದು ಈಗ ಬರ್ತೀನಿ, ಈ ಆದ್ಮೇಲೆ ಜೆಗೆ ಹೋಗ್ತೀನಿ. ಸೊ ಇದು ಸಿಗ್ಲಿಲ್ಲ ಅಂದ್ರೆ ವಾಪಸ್ ಇಲ್ಲಿಗೆ ಬಂದು ಸಿಗೆ ಹೋಗ್ತೀನಿ, ಸಿ ಇಂದ ಎಫ್ ಬರ್ತೀನಿ, ಕೆ ಇಂದ ಆದ್ಮೇಲೆ ಎಲ್ಲಿ ಬರ್ತೀನಿ. ಸೊ ಎಲ್ಲಿಗೆ ಬಂದಾಗ ನಂಗೆ ಏನಾಗುತ್ತೆ, ಸ್ಟಾಕ್ ಅಲ್ಲಿ ಎಲ್ ಇಸ್ ಫೌಂಡ್ ಆಗುತ್ತೆ, ಸರ್ಚ್ ಫೌಂಡ್ ಆಗುತ್ತೆ. ಸರ್ಚ್ ಫೌಂಡ್ ಆದಾಗ ನಾನು ಹೊರಗಡೆ ಬರ್ತೀನಿ. ದಿಸ್ ಹೌ ದ ಸರ್ಚಿಂಗ್ ಇಸ್ ಹ್ಯಾಪನ್ಸ್ ಇನ್ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್. ಸರಿನಾ? ಸೊ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಮೇಲೆ ಈ ರೀತಿನಲ್ಲಿ ವರ್ಕ್ ಆಗುತ್ತೆ. ಇದು ಅಡ್ವಾಂಟೇಜಸ್ ಏನು? ಸೊ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ, ಡೆಪ್ತ್ ಫಸ್ಟ್ ಸರ್ಚ್ ಕನ್ಸ್ಯೂಮ್ ವೆರಿ ಲೆಸ್ ಮೆಮೊರಿ ಸ್ಪೇಸ್. ತುಂಬಾ ಕಡಿಮೆ ಮೆಮೊರಿ ಸ್ಪೇಸ್ ಯೂಸ್ ಮಾಡ್ತಾರೆ. ಯಾಕಂದ್ರೆ ಪಾಪಪ್ ಮಾಡ್ಬಿಡ್ತಾ ಇದೀವಲ್ಲ, ಪಾಪಪ್ ಮಾಡ್ಬಿಟ್ಟು ಹೊಸ ತುಂಬ್ತೀವಿ. ಸೊ ಅದ್ರ ಮೇಲೆ ಯೂಸ್ ಮಾಡ್ತಾ ಹೋಗ್ತೀವಿ ಮೆಮೊರಿನ. ಹಾಗಾಗಿ ವೆರಿ ಲೆಸ್ ಸ್ಪೇಸ್ ನ ಯೂಸ್ ಮಾಡಬಹುದು. ಇಟ್ ವಿಲ್ ರೀಚ್ ಅಟ್ ದ ಗೋಲ್ ನೋಡ್ ರೀಚ್ ಮಾಡಬಹುದು ಇನ್ ಎ ಲೆಸ್ ಟೈಮ್ ಪೀರಿಯಡ್. ಸೊ ಕಡಿಮೆ ಟೈಮ್ ಪೀರಿಯಡ್ ಅಲ್ಲಿ ತನ್ನ ಗೋಲ್ ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಫ್ ಯು ಕಂಪೇರ್ ವಿತ್ ದ ಡೆಪ್ತ್ ಬ್ರೆತ್ ಫಸ್ಟ್ ಗೆ, ಈ ಡೆಪ್ತ್ ಫಸ್ಟ್ ಬೇಗ ಇದಾಗುತ್ತೆ. ಇಟ್ ವಿಲ್ ರೀಚ್ ದ ಗೋಲ್ ನೋಡ್ ಇನ್ ಲೆಸ್ ಟೈಮ್ ಪೀರಿಯಡ್ ಅಲ್ಲಿ than breadth first search ಅಲ್ಲಿ if it is traveled in a right path. ನೆನಪಿಟ್ಕೊಳ್ಳಿ, ಕರೆಕ್ಟ್ ಪಾತ್ ಅಲ್ಲಿ ಮೂವ್ ಆಗಿದ್ರೆ ಮಾತ್ರ. ಅದು ಬಿ ಬಲ್ಗೆ ಸಿ ಮೂವ್ ಆಗ್ಬಿಟ್ಟಿದ್ರೆ ಈಸಿಯಾಗಿ ಸಿಕ್ಬಿಡ್ತಾ ಇತ್ತು, ಬೇಗ ಸಿಕ್ಬಿಡ್ತಾ ಇತ್ತು. ಸರಿನಾ? ಸೊ ಹಾಗಾಗಿ ಇದು ಕರೆಕ್ಟ್ ರೈಟ್ ಇರಿಸಿಕೊಂಡ್ರೆ ಬೇಗ ಸಿಕ್ಕಾಕೊಂಡ್ಬಿಡ್ತದೆ. ಇಟ್ ಮೇ ಫೈಂಡ್ ಎ ಸೊಲ್ಯೂಷನ್. ನೆನಪಿಟ್ಕೊಳ್ಳಿ, ಇಟ್ ಮೇ ಫೈಂಡ್ ಎ ಸೊಲ್ಯೂಷನ್ without examining much of search, because we may get the desired solution in the ಫಸ್ಟ್ ಗೋ ನಲ್ಲಿ ನಮ್ಗೆ ಡಿಸೈರ್ ಸೊಲ್ಯೂಷನ್ ಸಿಗೋ ಚಾನ್ಸ್ ಇರ್ತವೆ. ಹಾಗಾಗಿ ದ ಅಡ್ವಾಂಟೇಜಸ್ ಇದು. ಹಾಗೆ ಇದ್ರ ಡಿಸ್ಅಡ್ವಾಂಟೇಜಸ್ ಇದಾವೆ. ಡಿಸ್ಅಡ್ವಾಂಟೇಜಸ್ ನೋಡ್ಕೋಬೇಕು ತಾನೆ, ನೋಡ್ಕೊಂಡ್ರೆ ತಾನೆ ನಾವ್ ನೆಕ್ಸ್ಟ್ ಅಲ್ಗಾರಿದಮ್ ಕಂಡುಹಿಡಿಯಕ್ಕೆ ಹೋಗೋದು. ಸೊ ಹಾಗಾಗಿ ಡಿಸ್ಅಡ್ವಾಂಟೇಜಸ್ ಕೂಡ ನೋಡ್ಬೇಕು. ವಾಟ್ ಇಸ್ ದ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಅಲ್ಗಾರಿದಮ್? It is possible that may state keep reoccurring. ಏನಾಗುವುದು? It is possible that may state keep reoccurring. So ಒಂದೊಂದ್ಸರಿ ರಿಕರ್ಷನ್ ಪ್ರೋಗ್ರಾಮ್ ನಾನು ಆಗ್ಲೇ ಪಾಠ ಮಾಡುವಾಗ ಹೇಳಿದ್ದಾರೆ. ಸೊ ನಿಮ್ ಡೇಟಾ ಸ್ಟ್ರಕ್ಚರ್ ಕೊಟ್ಟಿರ್ಬೋದು. ರಿಕರ್ಷನ್ ಅಲ್ಲಿ ನೀವೇನಾದ್ರು ಸ್ವಲ್ಪ ಯಾಮಾರು ಮಟ್ಟು ಕಂಡೀಷನ್ ಕೊಟ್ಬಿಟ್ರೆ ನೀವು ರಿಕರ್ಷನ್ ಅಲ್ಲಲ್ಲೇ ಕುತ್ಕೊಂಡ್ಬಿಡ್ತೀರಾ, ಅಲ್ಲೇ ಹೊಡ್ಕೊಂಡು ಹೋಗ್ತಿರ್ತೀರಾ. ಅಂಡ್ ಇದೆಲ್ಲ ರಿಕರ್ಷನ್ ಪ್ರೋಗ್ರಾಮಿಂಗ್ಸ್ ಆದ್ರಿಂದ ನೀವೇನಾದ್ರೂ ಸರಿಯಾಗಿ ನೀವು ಪ್ರೋಗ್ರಾಮ್ ನ ಕೊಟ್ಟಿಲ್ಲ ಅಂದ್ರೆ ಅಲ್ಲೇ ರಿಅಕರಿಂಗ್ ಆಗ್ತಾ ಇರ್ತದೆ. ನಾವು ಹೊರಗೆ ಬರೋದೇ ಇಲ್ಲ, ಅಲ್ಲೇ ಸುತ್ತಾ ಇರ್ತಾರೆ, ಅದೇ ಬ್ರಾಂಚ್ ಅಲ್ಲಿ ಸುತ್ತಾ ಇರ್ತಾರೆ. ಎಲ್ಲಿವರೆಗೂ ಇನ್ಫೈನೈಟ್ ಲೂಪ್ ಆಗೋ ಚಾನ್ಸ್ ಇರ್ತವೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಕೇರ್ಫುಲ್ ಆಗಿರ್ಬೇಕತ್ನ. ಸೊ ದೇರ್ ಇಸ್ ನೋ ಗ್ಯಾರಂಟಿ ಆಫ್ ಫೈಂಡಿಂಗ್ ದ ಗೋಲ್ ನೋಡ್. ಇಲ್ಲಿ ನೆನಪಿಟ್ಕೊಳ್ಳಿ, ಈ ಒಂದು ವಿ ಸೆಡ್ ದಟ್ ಬೇಗ ಸಿಗುತ್ತೆ ಅಂತಂದು. ಬೇಗ ಯಾವಾಗ? ಇಫ್ ಯು ಮೂವ್ ಇನ್ ಎ ರೈಟ್ ಡೈರೆಕ್ಷನ್. ಇಫ್ ಯು ಮೂವ್ ಇನ್ ಎ ರಾಂಗ್ ಡೈರೆಕ್ಷನ್ ನೆನಪಿಟ್ಕೊಳ್ಳಿ ನಮ್ಗೆ ಸಿಗೋದಿಲ್ಲ. ಅಂಡ್ ದೇರ್ ಇಸ್ ನೋ ಗ್ಯಾರಂಟಿ ಆಫ್ ಫೈಂಡಿಂಗ್ ದ ಗೋಲ್. ಸೊ ಹಾಗಾಗಿ ನಾವು ನೆಕ್ಸ್ಟ್ ಅಲ್ಗಾರಿದಮ್ ಹೋಗ್ಬೇಕಾಗಿದೆ ನಾವು. Sometimes the state may also enter into infinite loop. So reoccurring ಅಂದ್ರೆ nothing but a infinite loop. So infinite loop ಆಗ್ಲಿಕ್ಕೆ ಕೂಡ ಚಾನ್ಸಸ್ ಇರ್ತವೆ. ಸರಿನಾ? ಸೊ ಏನೋ ಡೌಟ್ ಇದೆಯಾ? No sir. ಅರ್ಥ ಆಗ್ತಿದ್ಯಾ? Yes sir. ಸೊ ನೆಕ್ಸ್ಟ್ ಟಾಪಿಕ್ ಬ್ರೂಟ್ ಫೋರ್ಸ್ ಹೋಗೋಣ, ಆರ್ ಬ್ಲೈಂಡ್ ಸರ್ಚ್ ಅಂತೇಳಿ ಕರೆಯೋಣ. ಸೊ ನಾವೇನ್ ಮಾಡ್ತೇವೆ ಅಂದ್ರೆ ಬ್ರೆತ್ ಫಸ್ಟ್ ಸರ್ಚ್, ಡೆಪ್ತ್ ಫಸ್ಟ್ ಸರ್ಚ್ ಅಲ್ಲಿ ಒಂದು ರೂಲ್ಸ್ ನ ಫಾಲೋ ಮಾಡ್ದೋ. ಈಗ ನಾವು ಬ್ರೂಟ್ ಫೋರ್ಸ್ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಬ್ಲೈಂಡ್ ಆಗಿ ಸರ್ಚ್ ಮಾಡ್ತಿದೀವಿ. ನಮ್ಗೆ ಎಲ್ಲಿ ಸರ್ಚ್ ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ, ಸುಮ್ನೆ ಹುಡ್ಕೋದು. ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಹುಡ್ಕೋರ್ಗೆ ಗ್ಯಾರಂಟಿ ಸಿಗುತ್ತೆ ಅನ್ನೋದು 100% ಗ್ಯಾರಂಟಿ ಇರಲ್ಲ.
ಸೊ ಸಿಕ್ಕಿದ್ರೆ ಅದು ಅಚಾನಕ್ ಸಿಕ್ಕಿದ್ದದು, ಗೊತ್ತಾಯ್ತಾ? ಅಚಾನಕ್ ಸಿಕ್ಕಿದ್ದು, ಅದು ಉದ್ದೇಶಪೂರ್ವಕವಾಗಿ ಸಿಗೋದಿಲ್ಲ ಅದು. ಸೊ ಬ್ರೂಟ್ ಫೋರ್ಸ್ ನಾವೇನಂತ ಕರಿತೀವಿ, ಬ್ಲೈಂಡ್ ಸರ್ಚ್ ಅಂತ ಕರಿತೀವಿ. ಇಸ್ ಎ ಅನ್ಇನ್ಫಾರ್ಮ್ಡ್ ಅಂತ ಕರಿತೀವಿ. ಎಕ್ಸ್ಪ್ಲೋಷನ್ ಆಫ್ ಸರ್ಚ್ ಸ್ಪೇಸ್. ಸೊ ಏನೋ ಮಾಡಕ್ ಹೋಗ್ತಿ, ಏನೋ ಆಗುತ್ತೆ, ಏನೋ ಆಗಿ ಸಿಗುತ್ತೆ. ಸೊ ದಟ್ ಈಸ್ ಕಾಲ್ಡ್ as ಎ ಬ್ರೂಟ್ ಫೋರ್ಸ್. ಸೊ ಅನ್ಎಕ್ಸ್ಪೆಕ್ಟೆಡ್, ಅಚಾನಕ್ ಆಗಿ ಸಿಕ್ಕಂತದ್ದು, ಅಚಾನಕ್ ಆಗಿ ಹುಡ್ಕಂತದ್ದು ಆಗ್ಬೇಕಿದು, ಎಕ್ಸ್ಪ್ಲೋರ್ ಮಾಡಂತದ್ದಾಗಿರ್ಬೇಕು. ಸೊ ಇಟ್ ಡಸ್ ನಾಟ್ ಎಕ್ಸ್ಪ್ಲಾಯ್ಟ್ ಮಾಡಕ್ಕಾಗಲ್ಲ, ಎಕ್ಸ್ಪ್ಲಿಸಿಟ್ಲಿ ಟೇಕನ್ ಇನ್ ಟು ಅಕೌಂಟ್. ಐದರ್ ಪ್ಲಾನಿಂಗ್ ಎಫಿಷಿಯಂಟ್ ಆಗಿ ಮಾಡೋದಕ್ಕೆ, ಇಲ್ಲಾಂದ್ರೆ ಎಕ್ಸಿಕ್ಯೂಟಿವ್ ಎಫಿಷಿಯನ್ಸಿ ಆಗಿ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಇದು ಎಕ್ಸಿಕ್ಯೂಟಿವ್ ಮಾಡುವಾಗ ನನಗೆ ಯಾವುದೇ ಪ್ಲಾನಿಂಗ್ ಇಲ್ಲ, ಎಫಿಷಿಯಂಟ್ ಪ್ಲಾನಿಂಗ್ ಇಲ್ಲ, ಆರ್ ಎಕ್ಸಿಕ್ಯೂಷನ್ ಎಫಿಷಿಯಂಟ್ ಆಗಿಲ್ಲ. ಇಸ್ ಎ ಬ್ಲೈಂಡ್ ಸರ್ಚ್ ಅಷ್ಟೇ. ಇಸ್ ಆಲ್ಸೋ ಕಾಲ್ಡ್ ಅನ್ಇನ್ಫಾರ್ಮ್ ಸರ್ಚ್ ಅಂತ ಕರಿತೀವಿ ಬ್ಲೈಂಡ್ ಸರ್ಚ್ ನ. ಇಟ್ ಇಸ್ ಎ ಸರ್ಚ್ which has no information about its domain. ಸೊ ಡೊಮೈನೇ ಗೊತ್ತಿಲ್ಲ, ಸುಮ್ಮನೆ ಹುಡುಕ್ತೀನಿ ಅಂತ ಹುಡುಕೋದು. ನನ್ಗೆ ನೆನ್ಪಿಟ್ಕೊಳ್ಳಿ, ನಾನು ಎಲ್ಲಿ ಕಳ್ಕೊಂಡಿದ್ದೀನಿ ಅಲ್ಲಿಯೇ ಹುಡುಕಿದ್ರೆ ನಾನು ಸಿಗೋದು. ಸೊ ನಾನು ಎಲ್ಲಿ ನಾನು ಹುಡುಕ್ಬೇಕು, ಎಲ್ಲಿ ಹುಡುಕಿದ್ರೆ ಗೋಲ್ ಸಿಗುತ್ತೆ ಅಂದ್ರೆ ಅಲ್ಲಿ ಮಾತ್ರ ಹುಡುಕಿದ್ರೆ ಸಿಗುತ್ತೆ. ಸೊ ಅಲ್ಲಿ ಬಿಟ್ಬಿಟ್ಟು ನಾನು ಇನ್ನೆಲ್ಲೋ ಹೋಗಿ ಹುಡುಕಿದ್ರೆ ನನಗೆ ಸಿಗೋದಿಲ್ಲ. ಮರಳುಗಾಡಲ್ಲಿ ಹೋಗ್ಬಿಟ್ಟು ಮೀನ್ ಹುಡುಕ್ತೀನಿ ಅಂದ್ರೆ ಸಿಗುತ್ತದಾ? ಸೊ ಮರಳುಗಾಡಲ್ಲಿ ಮೀನ್ ಸಿಗಲ್ಲ. ಯಾಕೆ? ಅಲ್ಲಿ ನೀರಿಲ್ಲ, ಬೆಳೆಸಲ್ಲ, ಮೀನ್ ಸಾಕಕ್ಕಾಗಲ್ಲ ಅಲ್ಲಿ. ಸೊ ಹಂಗೆ ಇಲ್ಲೂ ಅಷ್ಟೇನೆ, ನಾವೇನ್ ಮಾಡ್ಬೇಕು, ಸೊ ಏನಾದ್ರೂ ಸಿಕ್ಬೇಕು ಅಂದ್ರೆ ಗೋಲ್ ಇಡ್ಕೋಬೇಕು, ಯಾವ ಪರ್ಟಿಕ್ಯುಲರ್ ಜಾಗದಲ್ಲಿ ನನಗೆ ಸಿಗುತ್ತೆ ಅಂತೇಳಿ ನೋಡ್ಬೇಕು. ಸೊ ಚಂದನ ಏನ್ ಇಷ್ಟೊಂದು ಪರದಾಡ್ತಾ ಇದ್ದಾಳಲ್ಲಪ್ಪ, ಚಂದನ ಎಂಕೆ ಜಾಯಿನ್ ಆಗ್ಲಿಕ್ಕೆ. ಸೊ ಇಲ್ಲೇನ್ ಮಾಡಿದ್ರೆ, ಇಟ್ ಇಸ್ ಅ ಸರ್ಚ್ ವಿಚ್ ಹ್ಯಾಸ್ ನೋ ಇನ್ಫಾರ್ಮೇಶನ್ ಅಬೌಟ್ ಇಸ್ ಡೊಮೈನ್. ದ ಓನ್ಲಿ ಥಿಂಗ್ that a blind search can do ಏನಪ್ಪಾ ಅಂದ್ರೆ is to differentiate between a non goal state ಮತ್ತೆ ಗೋಲ್ ಸ್ಟೇಟ್ ನ ಡಿಫ್ರೆನ್ಶಿಯೇಟ್ ಮಾಡಬಹುದು ಅಷ್ಟೇನೆ. ಸೊ ಇದು ನನ್ನ ಗೋಲು, ಇದು ನನ್ನ ಗೋಲ್ ಅಲ್ಲ ಅಂತೇಳಿ ಏನ್ ಮಾಡೋದು, ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಹೋಗೋದು ಅಷ್ಟನ್ನ ಮಾತ್ರ ಮಾಡಕ್ ಸಾಧ್ಯ ವಿತೌಟ್ ನೋಯಿಂಗ್ ಎ ಡೊಮೈನ್ ಸರ್ಚ್ ಮಾಡ್ತದೆ. Those methods ಏನ್ ಮಾಡ್ತಂದ್ರೆ do not need domain knowledge. ಡೊಮೈನ್ ನಾಲೆಜ್ ಬೇಕಾಗಿಲ್ಲ, ಬಟ್ ದೇ ಆರ್ ಲೆಸ್ ಎಫಿಷಿಯಂಟ್ ಇನ್ ರಿಸಲ್ಟ್. ನೆನ್ಪಿಟ್ಕೊಳ್ಳಿ, ರಿಸಲ್ಟ್ ನ ಫೆಚ್ ಮಾಡೋದು ಇದು ತುಂಬಾ ಕಷ್ಟ, ಇದಕ್ಕೆ ಸಾಧ್ಯ ಇಲ್ಲ. ಎಫಿಷಿಯಂಟ್ ಆಗಿ ರಿಸಲ್ಟ್ ಇದಾಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಒಂದೊಂದ್ಸರಿ ಎಫಿಷಿಯಂಟ್ ಆಗಿ ಸಿಕ್ಬಿಡ್ತದೆ ರಿಸಲ್ಟ್, ನೆನ್ಪಿಟ್ಕೊಳ್ಳಿ. ಸೊ ಅನ್ಇನ್ಫಾರ್ಮ್ ಸ್ಟ್ರಾಟಜೀಸ್ ನಲ್ಲಿ ಡಸ್ ನಾಟ್ ಯೂಸ್ ಎನಿ ಇನ್ಫಾರ್ಮೇಶನ್ ಅಬೌಟ್ ಹೌ ಎ ಕ್ಲೋಸ್ ಎ ನೋಡ್ ಮೈಟ್ ಬಿ ಗೋಲ್. ಸೊ ಏನಾಗುತ್ತೆ, ಕ್ಲೋಸ್ ನೋಡ್ ನಮ್ಗೆ ಗೋಲ್ ಯಾವ ತರ ಆಗುತ್ತೆ ಅಂತೇಳಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಸೊ ಇಲ್ಲ ಅಷ್ಟು ಮಾತ್ರ ಅಲ್ಲ, ನಮ್ಗೆ ವೆರಿ ಇಂಪಾರ್ಟೆಂಟ್. ಸೊ ದ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಇನ್ ದ ಆರ್ಡರ್ ದಟ್ ದ ನೋಟ್ಸ್ ಆರ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಬ್ರೂಟ್ ಫೋರ್ಸ್ ಟೆಕ್ನಿಕ್ಸ್ ಯಾವ್ದು ಅಂದ್ರೆ breadth first search, depth first search, uninformed search and bi-directional searches ಗಳು, ಇವನ್ನೆಲ್ಲ ಬ್ರೂಟ್ ಫೋರ್ಸ್ ಟೆಕ್ನಿಕ್ಸ್ ಅಂತ ಹೇಳಿ ಕರಿತೀವಿ. ಇದು ಟೈಮ್ ಕನ್ಸಂಪ್ಷನ್ ಏನಪ್ಪಾ ಅಂದ್ರೆ b to the power of d ಅಂತ ಹೇಳಿ ಕರಿತೀವಿ. ಯೂಸ್ ಎ d ಅಂದ್ರೆ ಸ್ಪೇಸ್, ಅದು ಎಷ್ಟು ಸ್ಪೇಸ್ ಇದೆ ಅದು ಸ್ಕ್ವೈರ್ ಆಗುತ್ತೆ. ಆ ಸ್ಕ್ವೈರ್ ಅಲ್ಲಿ ನಮ್ಗೆ ಟೆಕ್ನಿಕ್ ಆಗುತ್ತೆ. ದಿಸ್ ಟೆಕ್ನಿಕ್ ಇಸ್ ನಾಟ್ ಆಸ್ ಎಫಿಷಿಯಂಟ್, ಕಂಪೇರ್ ಮಾಡಿದ್ರೆ ಟು ಅದರ್ ನಮ್ಗೆ ಇದು ಎಫಿಷಿಯನ್ಸಿ ಕೊಡೋದಿಲ್ಲ. ಸೊ ಡಿಫರೆನ್ಸ್ ಬಿಟ್ವೀನ್ ದ ಬ್ರೆಡ್ತ್ ಫಸ್ಟ್ ಸರ್ಚ್ ಗೂ ಡೆಪ್ತ್ ಫಸ್ಟ್ ಸರ್ಚ್ ಏನಪ್ಪಾ ಅಂತಂದ್ರೆ, ಇಟ್ ಯೂಸಸ್ ದ ಡೇಟಾ ಸ್ಟ್ರಕ್ಚರ್ ಕ್ಯೂ ನ, ಯಾವುದು DFS, ಯಾವುದು BFS ಏನ್ ಮಾಡ್ತದೆ, ಡೇಟಾ ಸ್ಟ್ರಕ್ಚರ್ ಏನು ಕ್ಯೂ ನ ಯೂಸ್ ಮಾಡ್ತದೆ. ಬ್ರೆಡ್ತ್ ಫಸ್ಟ್ ಸರ್ಚ್ ಅಲ್ಲಿ ಬ್ರೆಡ್ತ್ ಫಸ್ಟ್ ಕಂಪ್ಲೀಟ್ ಆಗುತ್ತೆ, ಬಿಕಾಸ್ ಇಟ್ ಫೈಂಡ್ ದ ಸೊಲ್ಯೂಷನ್ ಇಫ್ ಒನ್ ಎಕ್ಸಿಸ್ಟ್. ಅದು ಎಕ್ಸಿಸ್ಟ್ ಇದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಹುಡುಕ್ದಾಗ ಸಿಕ್ಕೇ ಸಿಗುತ್ತೆ ಇಲ್ಲಿ. ಸೊ ಬ್ರೆಡ್ತ್ ಫಸ್ಟ್ ಇದೇನಾಗುತ್ತೆ ಅಂದ್ರೆ ಟೇಕ್ಸ್ ಮೋರ್ ಸ್ಪೇಸ್ ನ ತಗೊಳ್ತದೆ. ದಟ್ ಇಸ್ ಈಕ್ವಲೆಂಟ್ ಟು b to the power of d, where b is the maximum breadth to exist in a search tree ನಲ್ಲಿ, and d is a maximum depth exist in a search tree. ನೆನಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ಡೆಪ್ತ್ ಮತ್ತೆ ಮ್ಯಾಕ್ಸಿಮಮ್ ಬ್ರೆಡ್ತ್. ಸೊ ಇದನ್ನ ಯೂಸ್ ಮಾಡ್ಕೊಂಡು ಅದು ಸರ್ಚ್ ಮಾಡ್ತದೆ. ಇನ್ ದಿ ಕೇಸ್ ಆಫ್ ಸೆವೆರಲ್ ಗೋಲ್ಸ್ ಅಲ್ಲಿ ಇಟ್ ಫೈಂಡ್ಸ್ ದ ಬೆಸ್ಟ್ ಒನ್. ಏನಾಗುತ್ತೆ, ಬೆಸ್ಟ್ ಒನ್ ನ ಇದು ಹುಡುಕ್ತಾ ಹೋಗುತ್ತೆ ಇದು. ಸೊ ಅದು ನಮ್ಗೆ ಇಂಪಾರ್ಟೆಂಟ್.
ಸೊ ಬ್ರೆತ್ ಫಸ್ಟ್ ಸರ್ಚ್ ಅಲ್ಲಿ ಇಟ್ ಯೂಸಸ್ ದ ಡೇಟಾ ಸ್ಟ್ರಕ್ಚರ್ ಸ್ಟ್ಯಾಕ್ ನ ಯೂಸ್ ಮಾಡ್ತದೆ. ಇಟ್ ಡಸ್ ನಾಟ್ ಕಂಪ್ಲೀಟ್ it is not complete because it may take infinite loop or reach at a goal node. So ನೆನ್ಪಿಟ್ಕೊಳ್ಳಿ, breadth first ಅಲ್ಲಿ infinite loop ನಾವು reach ಆಗಲ್ಲ, ಆದ್ರೆ depth first ಅಲ್ಲಿ ನೆನ್ಪಿಟ್ಕೊಳ್ಳಿ we can go with an infinite loop reach ಆಗಬಹುದು or goal ನ ಕೂಡ reach ಆಗಬಹುದು. The space complexity ಏನಪ್ಪಾ ಅಂದ್ರೆ big O of D ಅಂತ ಹೇಳಿ ಕರಿತೀವಿ. ಇಲ್ಲಿ ಸ್ಮಾಲ್ ಓ ಇತ್ತು, ಇಲ್ಲಿ ಬಿಗ್ ಓ ಆಗುತ್ತೆ. ಸೊ ಬಿಗ್ ಓ ಆಫ್ ಡಿ ಆಗಿರ್ತದೆ. ಸೊ ಡಿ ಅಂದ್ರೆ ನಿಮ್ಗೆ ಗೊತ್ತಿದೆ ಡೆಪ್ತ್ ಅದು, ಮ್ಯಾಕ್ಸಿಮಮ್ ಡೆಪ್ತ್ ಅದು. ಇನ್ ದ ಕೇಸ್ ಆಫ್ ಸೆವೆರಲ್ ಗೋಲ್ಸ್ ಅಲ್ಲಿ ಇಟ್ ವಿಲ್ ಟರ್ಮಿನೇಟ್ ದ ಸೊಲ್ಯೂಷನ್ ಇನ್ ಎನಿ ಆರ್ಡರ್. ಕಾಮನ್ ಆಗಿ ನೋಡೋದಾದ್ರೆ ಟರ್ಮಿನೇಟ್ ಆಗುತ್ತೆ, ಬಟ್ ಸಮ್ ಟೈಮ್ ನೀವೇನಾದ್ರು ಲೂಪ್ ಏನಾದ್ರು ತಪ್ಪಾಯ್ತು ಅಂತಂದ್ರೆ ಇನ್ಫೈನೈಟ್ ಲೂಪ್ ಹೋಗಿ ಅದು ಇನ್ಫೈನೈಟ್ ಆಗೋ ಚಾನ್ಸಸ್ ಇರುತ್ತದೆ. ಸೊ ಗ್ರೀಡಿ ಟೆಕ್ನಿಕ್ಸ್ ಹೋಗೋಣ ನೆಕ್ಸ್ಟ್. ಸೊ ಗ್ರೀಡಿ ಟೆಕ್ನಿಕ್ ಏನಪ್ಪಾ ಅಂತಂದ್ರೆ ದಿಸ್ ಅಲ್ಗಾರಿದಮ್ ಯೂಸ್ an approach which is quite similar to the breadth first search ಅಲ್ಲೇ breadth first search ಯೂಸ್ ಮಾಡ್ದಂಗೆನೆ. It is a simple best first search which reduces the estimated cost of cost of reach the goal. ಗೋಲ್ ನ ರೀಚ್ ಮಾಡ್ಬೇಕು, ಆ ಗೋಲ್ ನ ರೀಚ್ ಮಾಡ್ಲಿಕ್ಕೆ ಸಿಂಪಲ್ ಬೆಸ್ಟ್ ಫಸ್ಟ್ ಸರ್ಚ್ ಟೆಕ್ನಿಕ್ ನೇ ಯೂಸ್ ಮಾಡ್ತಾ ಹೋಗುತ್ತೆ. ಬೇಸಿಕಲಿ ಇದೇನ ಮಾಡ್ತಂದ್ರೆ ಇಟ್ ಟೇಕ್ಸ್ ದ ಕ್ಲೋಸೆಸ್ಟ್ ನೋಡ್ ನ ತಗೋತದೆ ದಟ್ ಅಪಿಯರ್ ಟು ಬಿ ಕ್ಲೋಸೆಸ್ಟ್ ಟು ದ ಗೋಲ್. ಸೊ ಗೋಲ್ ಗೆ ಯಾವ್ದು ನಿಯರೆಸ್ಟ್ ಇದೆ ಆ ಗೋಲ್ ನ ಇಟ್ಕೋತದೆ, ಆ ಗೋಲ್ ನ ಇಟ್ಕೊಂಡು ಇದು ವರ್ಕ್ ಮಾಡ್ತಾ ಹೋಗುತ್ತೆ. ಏನಾಗುತ್ತೆ ದಿ ಸರ್ಚ್ ಏನಾಗುತ್ತೆ ಅಂದ್ರೆ ಸ್ಟಾರ್ಟ್ಸ್ ವಿತ್ ದ ಇನಿಷಿಯಲ್ ಮ್ಯಾಟ್ರಿಕ್ಸ್ ಆಗುತ್ತೆ, ಇನಿಷಿಯಲ್ ಮ್ಯಾಟ್ರಿಕ್ಸ್ ಸ್ಟೇಟ್ ನ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತದೆ ಅಂಡ್ ಮೇಕ್ಸ್ ವೆರಿ ಸಿಂಪಲ್ ವೆರಿ ಸಿಂಗಲ್ ಪಾಸಿಬಲ್ ಚೇಂಜಸ್ ನ ಮಾಡ್ಕೊತದೆ. ದೆನ್ ಲುಕ್ಸ್ ಅಟ್ ಏನಾಗುತ್ತೆ at the changes it made to the score. ಸೊ ಆ ಸ್ಕೋರ್ ನ ಹುಡುಕೊಂಡು ಹೋಗ್ಲಿಕ್ಕೆ ಮಾಡ್ತಾ ಹೋಗುತ್ತೆ. ಸೊ ಇದೇನಾಗುತ್ತೆ ಅಂದ್ರೆ the search then apply the changes change ನ till the greatest improvement ಆಗಕ್ಕೆ, greatest improvement ಆಗ್ಲಿಕ್ಕೆ. So the search continue until no further improvement can be made. ಸೊ ಯಾವುದೇ ಇಂಪ್ರೂವ್ಮೆಂಟ್ ಇದಾಗದೆ ಇರಕ್ಕೆ ನೋಡ್ತಾ ಹೋಗುತ್ತೆ. ಸೊ ದ ಗ್ರೀಡಿ ಸರ್ಚ್ ಏನಾಗುತ್ತೆ ಅಂದ್ರೆ ನೆವರ್ ಗಿವ್ಸ್ ಏನಾಗುತ್ತೆ ನೆವರ್ ಮೇಕ್ಸ್ ಎ ಲೇಟರ್ ಲ್ಯಾಟ್ರಲ್ ಮೂವ್ಸ್ ಗಳಿಗೆ ನೆನ್ಪಿಟ್ಕೊಳ್ಳಿ. ಗ್ರೀಡಿ ಸರ್ಚ್ ಅಲ್ಲಿ ಅಲ್ಲಿ ಯಾವಾಗ್ಲೂ ಲ್ಯಾಟ್ರಲ್ ಇದನ್ನ ಮೂವ್ಗಳನ್ನ ಮಾಡೋದಿಲ್ಲ. ಇಟ್ ಯೂಸಸ್ ಎ ಮಿನಿಮಲ್ ಎಸ್ಟಿಮೇಷನ್ ಕಾಸ್ಟ್ ನ ಯೂಸ್ ಮಾಡ್ತದೆ, ದಟ್ ಇಸ್ ಎಚ್ ಆಫ್ ಎನ್ ಅಂತ ಹೇಳಿ ಕರಿತೀವಿ, ಟು ದ ಗೋಲ್ ಸ್ಟೇಟ್ ಗೆ as measures which decreases the search time, but the algorithm is neither complete nor optimal. So ಅದು ಕಂಪ್ಲೀಟ್ ಆಗಲ್ಲ, ಒಂದ್ಸರಿ ಆಪ್ಟಿಮಲ್ ಆಗಲ್ಲ, ಅದರಲ್ಲಿ ಹುಡುಕ್ತಾ ಹೋಗುತ್ತೆ. The main advantage ಏನಪ್ಪಾ ಅಂತಂದ್ರೆ of this search is that it is simple and find solution quickly. ಇದು ಗ್ರೀಡಿ ಅಲ್ಗಾರಿದಮ್ ಮೇಲೆ ಬೇಗ ಹುಡುಕುತ್ತೆ, ಸಿಂಪಲ್ ಆಗಿರ್ತದೆ. ಹಂಗೆ ಇದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇಟ್ ಇಸ್ ನಾಟ್ ಆಪ್ಟಿಮಲ್. ನೆನ್ಪಿಟ್ಕೊಳ್ಳಿ, ಇದು ಆಪ್ಟಿಮಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಸಸ್ಪೆಕ್ಟಬಲ್ ಟು ಫಾಲ್ಸ್ ಸ್ಟೇಟ್ ಆಗ್ಲಿಕ್ಕೆ ಇದು ಸಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್ ಇದು ನಮ್ಗೆ ಅಲ್ಗಾರಿದಮ್ ಇದು ಟ್ರೀ ಅಂತ ಅನ್ಕೊಳ್ಳಿ, ಎ ಇಂದ ಮೂವ್ ಆಗ್ಬೇಕು. ಸೊ ಎ ಇಂದ ಮೂವ್ ಆಗ್ಬೇಕು, ನಾ ಏನ್ಬೇಕು ಹಿಂಗ್ ಮೂವ್ ಆಗ್ತಾ ಹೋಗ್ಬೋದು. ಸೊ ನನ್ಗೆಲ್ಲ ಐ ಎಲ್ ಇದೆ ಅನ್ಕೊಳ್ಳಿ ಡೇಟಾ, ನಾನು ಹಿಂಗ್ ಮೂವ್ ಆಗ್ತಾ ಹೋದೆ ಬಿ ಸಿ ಡಿ ಇ ಎಫ್. ಸೊ ಆಗ ನನಗೆ ಸಿಗದೇ ಇಲ್ಲ. ಸೊ ಹಿಂಗ್ ಬಂದೆ ಬೇಗ ಸಿಕ್ಬಿಡ್ತಿತ್ತು. ಸೊ ಇದನ್ನೇ ನಾವು ಆಪ್ಟಿಮಲ್ ಅಂತ ಹೇಳಿ ಕರಿತೀವಿ, ಇದು ನಾಟ್ ಎನ್ ಆಪ್ಟಿಮಲ್ ಅಂತ ಕರಿತೀವಿ. ಸೊ ಶಾರ್ಟೆಸ್ಟ್ ಇದ್ ನಾವು ಕರೀಲಿಕ್ಕೆ ಏನಪ್ಪಾ ಅಂತಂದ್ರೆ ಇದನ್ನ ಗೋಲ್ ನ ಹುಡುಕುತ್ತೆ. ಇದು ಯಾವ ಗೋಲ್ ಅಲ್ಲಿ ನಮ್ಗೆ ಡಿಕ್ರೀಸ್ ಕಡಿಮೆ ಇದೆ, ಇದು ಕಡಿಮೆ ಇದ್ರೆ ಇಲ್ಲಿ ಈ ಲೆವೆಲ್ ಅಲ್ಲಿ ಹೋಗೋಣ, ಇಲ್ಲ ಈ ಲೆವೆಲ್ ಅಲ್ಲಿ ಹೋಗೋಣ ಅಂತ ಹೇಳಿ ಚೆಕ್ ಮಾಡಿ ಮೂವ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ವರ್ಕ್ ಮಾಡೋದನ್ನ ನಾವು ಗ್ರೀಡಿ ಟೆಕ್ನಿಕ್ಸ್ ನಲ್ಲಿ ಯೂಸ್ ಮಾಡ್ಬೋದು. ನಿಮ್ಗೆ ಗೊತ್ತಿರ್ಬೋದು ಸ್ನಾಪ್ ಪ್ರಾಬ್ಲಮ್ ನ ನಾವು ನೋಡಿದ್ವಿ. ಒಬ್ಬ ಕಳ್ಳ ಏನ್ ಮಾಡ್ತಾನೆ, ಕಡಿಮೆ ಟೈಮ್ ಅಲ್ಲಿ ಕಡಿಮೆ ಭಾರ ಎತ್ಕೊಂಡು ಹೋಗ್ಬೇಕು, ಆದ್ರೆ ಜಾಸ್ತಿ ಬೆಲೆ ಇರೋದನ್ನ ಒತ್ಕೊಂಡು ಹೋಗ್ಬೇಕು. ಸೊ ಅದನ್ನ ಗ್ರೀಡಿ ಟೆಕ್ನಿಕ್ಸ್ ಅಂತ ಹೇಳಿ ಕರಿತೀವಿ, ಅದನ್ನ ಸ್ನಾಪ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನ್ ಮಾಡ್ತಾನೆ, ಅವ್ನು ತುಂಬ್ಕೊಂಡು ಹೋಗ್ತಾನೆ. ಅದೇ ತರ ಇಲ್ಲೂ ಅಷ್ಟೇ ಈ ಅಲ್ಗಾರಿದಮ್ ಮೇಲೆ ನೋಡ್ಬೇಕು, ಕಡಿಮೆ ಜಾಗದಲ್ಲಿ ಕಡಿಮೆ ಟೈಮ್ ಅಲ್ಲಿ ಬೆಸ್ಟ್ ಸೊಲ್ಯೂಷನ್ ನ ಸಿಗಂಗೆ ಹುಡುಕ್ಬೇಕು. ಆ ರೀತಿ ಹುಡುಕೋದನ್ನ ನಾವು ಗ್ರೀಡಿ ಸರ್ಚಿಂಗ್ ಟೆಕ್ನಿಕ್ಸ್ ಅಂತ ಹೇಳಿ ಕರಿತೀವಿ.
ಸೊ ನಾವು ಈಗ ನೆಕ್ಸ್ಟ್ ಇನ್ಫಾರ್ಮ್ ಸರ್ಚ್ ಹೋಗ್ಬೇಕು. ಸೊ ಇನ್ಫಾರ್ಮ್ ಸರ್ಚ್ ನ ಆಕ್ಚುಲಿ ನಾನು ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ, ಯಾಕಂದ್ರೆ ನೀವು ಕನ್ಫ್ಯೂಷನ್ ಆಗೋದ್ ಬೇಡ. ಈಗ ನಾನು ಏನು ಟೆಕ್ನಿಕ್ ಹೇಳಿದೀನಿ ಗ್ರಿಡಿ ಟೆಕ್ನಿಕ್ ನ, ಅದನ್ನ ಸ್ನಾಪ್ಸ್ನ ಪ್ರಾಬ್ಲಮ್ ಅಂತ ಹೇಳಿಕತ್ತೀವಿ. ಅದು ಬ್ರೂಟ್ ಫೋರ್ಸ್ ಗೆ, ಆಮೇಲೆ ಬ್ರೆತ್ ಫಸ್ಟ್ ಡೆಪ್ತ್ ಫಸ್ಟ್ ಗೆ ಅಲ್ಗೋರಿದಮ್ ಬರ್ಸಿರ್ತಾರೆ. ಅದು ಬೈನರಿ ಸರ್ಚ್ ಇದ್ರಲ್ಲಿ ಅಲ್ಲಿ ನೋಡಿ